ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇದು ಬೇಕಾಗಿದ್ದಿತ್ತು. ಹಳೆ ಡೋವು ಕೈ ಕೊಟ್ರೆ ಹೊಸ ಹುಡುಗಿನ ಹುಡುಕ್ಲೇಬೇಕು. ಹಳೆ ಬಟ್ಟೆ ಹರಿದೋದ್ರೆ ಹೊಸ ಬಟ್ಟೆನ ಹಾಕೊಳ್ಳೇಬೇಕು. ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ಪ್ರತಿಯೊಂದರ ಅಂತ್ಯದಲ್ಲೂ ಹೊಸ ಅಧ್ಯಾಯ ಆರಂಭ ಆಗ್ಲೇಬೇಕು. ಅದೇ ತರ ಪ್ರತಿ ವೀಕೆಂಡ್ ಬಿಗ್ ಬಾಸ್ ಶೋನ ಸ್ಥಾನ ತುಂಬೋದಕ್ಕೆ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡುವಂತಹ ಮತ್ತೊಂದು ಶೋ ಬರಲೇಬೇಕು. ಸೊ ಕರ್ನಾಟಕ ಇನ್ಮೇಲೆ ಗಾಸಿಪು ಕಾಂಟ್ರವರ್ಸಿಗೆಲ್ಲ 1 ವರ್ಷ ಬ್ರೇಕ್ ತಗೊಂಡ್ಬಿಡಿ. ಹಾವಳಿ ಮಾಡೋದಕ್ಕೆ ಮತ್ತೆ ಬಂದಾಯ್ತು ಎಂಟರ್ಟೈನ್ಮೆಂಟ್ ಗಳ ಬಾಪ್ ಗಿಚ್ಚಿ ಗಿಲಿಗಿಲಿ. ಈಗಾಗ್ಲೇ 2 ಬ್ಯಾಚ್ ಗಳಿಗೆ ಯಶಸ್ವಿಯಾಗಿ ಟ್ರೈನಿಂಗ್ ಕೊಟ್ಟು ಈಗ 3ನೇ ಬ್ಯಾಚ್ ಜೊತೆಗೆ ನಾವು ನಿಮ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದೀವಿ. ಸೊ ಈ 3ನೇ ಬ್ಯಾಚ್ ಅಲ್ಲಿ ಯಾರ್ಯಾರೆಲ್ಲ ಇನ್ನು ಇಲ್ಲೇ ಇರ್ತಾರೆ, ಯಾರ್ಯಾರೆಲ್ಲ ಹೊಸಬ್ರು ಬರ್ತಾರೆ, ಇದರ ಎಲ್ಲಾ ಸಂಭ್ರಮ ಇವತ್ತಿನ ಈ ಎಂಟರ್ಟೈನ್ಮೆಂಟ್ ಸ್ಟೇಜ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಬಾಸು ಬಾರ್ಸೋ ಏನ್ ಡ್ಯಾನ್ಸು, ಏನ್ ಚಾರ್ಮು, ಒಡಿನ ಚಪ್ಪಾಳೆ. ಸುದ್ದಿ ಮೇಡಮ್, ಎಸ್ ಪಾಂಡೆ. 4 ತಿಂಗಳಿಂದ ನಾನಂತೂ ರೀಲ್ಸು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅದು ಇದು ಅಂತ ಬಿಸಿ ಇದ್ದೆ. ಬಿಸಿ ಇದ್ರಿ? ಹೌದು, ಪ್ರೋಮೋಲೆ ತೋರಿಸಿದಾರೆ ಅದನ್ನ. ಬಟ್ ನಿಜವಾಗ್ಲೂ ಹೇಳಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಾ ಸೀಸನ್ 3 ಇಂದ? ಸೀಸನ್ 3 ಇಂದ ಮಾತ್ರ ಅಲ್ಲ, ಗಿಚ್ಚಿ ಗಿಲಿಗಿಲಿ ಶೋ ಇಂದನೇ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡೋದೆ, ಜನ ಇಷ್ಟಪಡೋದೆ ಇಲ್ಲಿರುವಂತ ನಗು. ಎಕ್ಸಾಕ್ಟ್ಲಿ. ನಗುವುದು ಸಹಜ ಧರ್ಮ.
ನಗಿಸುವುದು ಪರರ ಧರ್ಮ, ನಗಿಸಿ ನಗುವುದು ಮಾನವನ ಧರ್ಮ. ಆಯವ್ವ. ಅದನ್ನ ಅದ್ಧೂರಿಯಾಗಿ ಮಾಡೋದು ನಮ್ಮ ಗಿಚ್ಚಿಗಿಲಿಗಿಲಿ ಶೋ. ಸತ್ಯವಾಗಿ. ಬಟ್ ಸರ್ ನೀವು ಸತ್ಯ ಹೇಳಿ ಸರ್, ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್ ಗಿಚ್ಚಿಗಿಲಿಗಿಲಿನ? ಈಗ ಸೀಸನ್ 2ಗೆ ನಿಲ್ಸ್ಬಿಡ್ಬೋದಿತ್ತಲ್ಲ ಏನ್ನ ಗಿಚ್ಚಿ ಗಿಲಿಗಿಲಿ. ಬಿಗ್ ಬಾಸ್ ಆದ್ಮೇಲೆ ಹಾ, ಆ ಒಂದು ಸ್ಥಾನ ತುಂಬಕ್ಕೆ ಎಂಟರ್ಟೈನ್ಮೆಂಟ್ ಏನು ಅಂತ ಬಂದ್ರೆ ಇಡೀ ಕರ್ನಾಟಕ ಕೊಟ್ಟಂತ ಉತ್ತರ ಒಂದೇ ಸರ್, ಹಾ. ಅದು ಗಿಚ್ಚಿಗಿಲಿಗಿಲಿ. ಅಲ್ಲಿಗೆ ತಿಳ್ಕೊಳ್ಳಿ, ನಾವು ಬಿಗ್ ಬಾಸ್ ಲೆವೆಲ್ಗೆ ಇದೀವಿ ಗಿಚ್ಚಿ ಗಿಲಿಗಿಲಿ ಅಂತ. ಸೀಸನ್ 3 ಯಾಕೆ ಮಾಡ್ತಾವ್ರೆ? ಸೀಸನ್ 2 ಸೂಪರ್ ಹಿಟ್ ಆಗಿರೋದ್ರಿಂದ ಸೀಸನ್ 3 ಮಾಡ್ತಾರೆ. ಹೌದು, ಸೊ ಇಲ್ಲಿ ಸೀಸನ್ 3 ಇನ್ನೂ ಜವಾಬ್ದಾರಿ ಜಾಸ್ತಿ ಯಾರಿಗೆ? ಎಲ್ಲರೂ. ಎಲ್ಲರಿಗೂ. ನಿರಂಜನ್, ಒಂದ್ ಮಾತು ಹೇಳ್ತೀನಿ. ಇವತ್ತು ಈ ಗಿಚ್ಚಿ ಗಿಲಿಗಿಲಿ ವೇದಿಕೆ ಇದೆಯಲ್ಲ, ನಾನು ಹೊರಗಡೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿರೋ ಎಲ್ಲ ಪರ್ಫಾರ್ಮರ್ಸು ಕೂಡ ಎಲ್ರಿಗೂ ಕೂಡ ಹೊರಗಡೆ ಒಳ್ಳೊಳ್ಳೆ ಕೆಲ್ಸಗಳು ಹೌದು ಸಿಕ್ಕಿದೆ. ಸರ್, ಖಂಡಿತವಾಗಿ. ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಒಂದು ವೇದಿಕೆ ಇದು. ಇಲ್ಲಿ ಹೊಸಬ್ರು ಬಂದಾಗ ಅವ್ರು ಏನು ಇಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ನೋಡ್ಬೇಕು. ಜಡ್ಜಸ್, ಎಸ್, ನಿಮಗಾಗಿ ಎಸ್, 4 ತಿಂಗಳಿಂದ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲ್ಸಿರೋ ಅಂತ ಯಾಕೆ ಸರ್ ಹಂಗ್ ಮಾಡ್ಕತ್ತಿದ್ದೀರಾ? ಅಲ್ಲ, ಎಷ್ಟು ವರ್ಷದಿಂದ ಅದೇ ಚರ್ಮದಲ್ಲಿ ಇಲ್ಲ ಸರ್. ಕೂತ್ಕೋಬೇಕಲ್ಲ, ವಾಸನೆ ಹೊಡಿಯಲ್ವಾ ಅಂತ. ಏನ್ ಎಲ್ಲದಕ್ಕೂ ಏನು ಬರೋದಿಲ್ಲ. ಆದ್ರೂ ಪರವಾಗಿಲ್ಲ ಜಡ್ಜಸ್, 3ನೇ ಸೀಸನ್ ನನ್ನ ಚರ್ಮದ ಸೀಡನ್ನ ದಯವಿಟ್ಟು ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಚಪ್ಪಾಳೆ. ಒಂದು ಸಣ್ಣ ಪರ್ಸನಲ್ ಕ್ವಶನ್ ಕೇಳಬೇಕು. ಸರ್ ನಿಜ ಹೇಳ್ಬೇಕು, ಹೇಳಿ ಸರ್. ಸುಳ್ಳು ಹೇಳ್ಬಾರ್ದು. ಇಲ್ಲ ಸರ್, ನಿಜಾಗ್ಲು ಸತ್ಯವನ್ನೇ ಹೇಳುತ್ತೇನೆ ಸರ್. ಇದು ಆಡ್ ಬರ್ತಾ ಇತ್ತಲ್ಲ ಗಿಚ್ಚಿ ಗಿಲಿಗಿಲಿ, ಹಾ, ಆವಾಗ ಮುಖದತ್ರ ಮುಖ ತಗೊಂಡೋಗಿದ್ದಲ್ಲ ಒಂದು ಹೆಣ್ಣು ಮಗು, ಅವ್ರು ಯಾರು? ಸರ್ ನಂಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್ ಯಾರೋ ಕರ್ಸಿದ್ರು ಯಾಕೆ ಅಷ್ಟು ಹತ್ರ ಹೋಗಿದ್ದೆ? ಏನಿಲ್ಲ. ಈಗ ಹಿಂದಿಯಲ್ಲಿ ಇದ್ರು, ಈಗ ಇಂಗ್ಲಿಷ್ಗೆ ಹೋಗೋರು, ಅವ್ರ ಹೆಸರೇನು? ತುಟಿದಪ್ಪ. ಅಯ್ಯೋ, ಅವ್ರ ಹೆಸರು ಪ್ರಿಯಾಂಕಾ. ಆ ಲೆವೆಲ್ಗೆ ಇದ್ರು ರೀ. ಹೌದಾ ಸರ್? ನನಗೆ ಅದನ್ನು ಮಾಡಿದಕ್ಕೂ ಬೇಜಾರಾಗಿಲ್ಲ ಸರ್. ಆ ಎಮ್ಮನ್ನ ಪ್ರಿಯಾಂಕಾ ಹೋಲ್ಸಿದ್ರಲ್ಲ ಸರ್, ಸೂಪರ್ ಸರ್. ದಯವಿಟ್ಟು ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಿಚ್ಚಿಗಿಲಿಗಿಲಿ ಸೀಸನ್ 3ಗೆ ನಮ್ಮ ಜಡ್ಜಸ್ ಬಂದಾಗಿದೆ. ಈಗ ನನ್ನ ಟೀಮ್, ನಮ್ಮ ಹೆಮ್ಮೆಯ ಟೀಮ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಈ ಸೀಸನ್ 3ಗೆ ನನ್ನ ಟೀಮ್ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾರೆ. ಬಲೆ ಚಪ್ಪಾಳೆ. ಒಬ್ರು ಎಳೆ ನೀಡಿ ಇನ್ನೊಬ್ರು ಫುಲ್ ರೆಡಿ, ಇಬ್ರು ಸೇರಲು ಫುಲ್ ಕಾಮಿಡಿ, ನೋಟಿ ಬರನು ನಗೆಗೆ ಮಂಜರಿ, ಜೋಡಿ ಬರದು ಮಚ್ಚದ ಒಬ್ಬಲಿ ಖುಷಿಗೆ ಚಿಲಿಪಿಲಿ, ಮುಗುಳು ನಗೆಗಲಿ ಹಾಸ್ಯ ಮಿಂಚಲಿ, ವೀಕೆಂಡ್ ಕಟಂಗಲಿ ನಿಮ್ಮ ಟಿವಿಲಿ ಬಿದ್ದು ನಗುವರು ಫುಲ್ ಫ್ಯಾಮಿಲಿ. ಟೀಮ್ ಗಿಚ್ಚಿ ಗಿಲಿಗಿಲಿ, ವೆಲ್ಕಮ್ ಟು ಸೀಸನ್ 3. ಯೂಶಲಿ ಗಿಚ್ಚಿ ಗಿಲಿಗಿಲಿ ಅಂತಂದ್ರೆ ಮೆಂಟರ್ಸ್ ಬರ್ತಾರೆ, ಅಂದ್ರೆ ಅರಿತು ನುರಿತವರು ಬರ್ತಾರೆ. ಆದ್ರೆ ಇಲ್ಲಿ ಯಾಕೋ ಒಂದು ಗುಂಪಿಗೆ ಸೇರಿದ ಪದ ಕಾಣ್ತಾ ಇದೆಯಲ್ಲ. ಆಡಿಯನ್ಸ್ ಗೊತ್ತಾಯ್ತಾ ಯಾರು ಅಂತ? ಪ್ರಶಾಂತ್ ಮೈಕ್ ಯಾರದು ಗುಂಪಿಗೆ ಸೇರಿದ ಪದ? ಯಾರು? ನೀನೇ ಬಾ.
ಈ ಇಡೀ ಒಂದು ಗಿಚ್ಚಿಗಿಲಿಗಿಲಿ ಟೀಮ್ಗೆ ದೃಷ್ಟಿ ಬಟ್ಟು ಗುಂಪಿಗೆ ಸೇರಿದ ಪದ ಅಂದ್ರೆ ಅದು ಪ್ರಶಾಂತ್. ಏನ್ಲಾ ಇದು, ಏನಾಯ್ತು ಮಿಕ್ಕಿದ್ದು? ಸರ್ ಅವ್ರಿಗೆ ಪ್ಯಾಂಟ್ ಹೊಲಿಯಕ್ಕೆ ಏ ಹೇಳಿದೆ. ಅದು ದೃಷ್ಟಿ ಬೊಟ್ಟು ತರ ಇಲ್ಲ, ತೂಕಕ್ಕೆ ಹಾಕ್ತಾರಲ್ಲ ಬೊಟ್ಟು. ಹೊಸ ಸೀಸನ್ ಫಸ್ಟ್ ಪಂಚ್ ಹೊಡೆದಂತ ಪಂಚಿಂಗ್ ಕ್ವೀನ್ಗೆ ಬರಲಿ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ಚಾನೆಲ್ ಕೇಳ್ಕೊಳಕ್ ಇಷ್ಟಪಡ್ತೀನಿ, ಇವನನ್ನು ಮೆಂಟರ್ ಅಂತ ಕರೆದಿದ್ದೀರಲ್ಲ, ಏನ್ ಸಮಾಚಾರ? ಅಲ್ಲ ಸರ್, ನಾನು ಆಕ್ಟಿಂಗ್ ಮಾಡ್ತೀನಲ್ಲ ಸರ್. ಹೌದಾ? ಹಾ, ಒಟ್ಟಲ್ಲಿ ಈಗ ಮೆಂಟರ್ ಅಂದ್ರೆ ಆಕ್ಟಿಂಗ್ ಮಾಡೋದಲ್ಲ, ಮಾಡ್ಸೋದು. ಅದು ಗೊತ್ತಿಲ್ವಾ? ಅದು ಗೊತ್ತು ಮ್ಯಾಮ್. ಅದು ಈ ಸತಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ, ಯಂಗ್ ಆಕ್ಟಿಂಗ್ ಮಾಡಿಸ್ಬೇಕಂತ. ಸಕ್ಕದ ಪ್ಲಾನ್ ಮಾಡಿದ. ಒಂದು ಪಿಕೆನ ಕಳ್ಕೊಂಡಾಗಿದೆ, ಸುಸುನ ಕಳ್ಕೊಂಡಾಗಿದೆ. ನೀನೇ ಅಣ್ಣ, ಈಗ ನೆಕ್ಸ್ಟ್ ನೀನೇ ಅಣ್ಣ, ನೆಕ್ಸ್ಟ್ ನೀನೇ. ಗಿಚ್ಚಿಗಿಲಿಗಿಲಿ ಅಂದ್ಮೇಲೆ ಈ ತರ ಕಾಮಿಡಿಗಳು ಬರ್ತಾನೆ ಇರುತ್ತೆ. ಬನ್ನಿ ಚಪ್ಪಾಳೆ, ಬನ್ನಿ. ಈ ಸಲ ನಮ್ಮ ಈ ಒಂದು ಗಿಚ್ಚಿಗಿಲಿಗಿಲಿ ಮೆಂಟರ್ ಟೀಮ್ಗೆ ನಂದೀಶ್ ಅವರು ಆಡ್ ಆಗಿದ್ದಾರೆ. ಮೆಂಟರ್ ಆಗಿ ಪ್ರಶಾಂತ್ ಅವರು ಪ್ರಮೋಷನ್ ತಗೊಂಡಿದ್ದೀರಾ. ನಿಮ್ಗೂ ಕೂಡ ಸರಿ ಹೊಡಿರಿ, ಸರಿ ಹೊಡಿರಿ, ಹೊಡಿ. ಪ್ರಶಾಂತ್, ಈ 3ನೇ ಸೀಸನ್ ಇನ್ ಬರ್ತಾ ಇರೋದು, ನಿನ್ನೇ ಯಾರು ಇನ್ನು ಒಪ್ಕೊಂಡಿಲ್ಲ. ಇನ್ನೊಬ್ಬರಿಗೆ ಮೆಂಟಲ್ ಆಗಿ ಹೋಗ್ತೀಯಂತಲ್ಲೋ ಸರ್. ಇವಾಗ ನನಗೆ ಆಕ್ಚುಲಿ ಮೆಂಟಲ್ ತರ ಕಾಣ್ತಾ ಇದ್ದೀನಿ. ಟೀಮ್ ಗಿಚ್ಚಿಗಿಲಿಗಿಲಿ ಎಸ್, ಇವತ್ತು ಹೊಸ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಈ ಒಂದು ಮಜಾ ಕಾಲೇಜಿಗೆ ಸೇರ್ಕೊಂತಾರೆ. ಓ ಯಾವ ಸ್ಟೂಡೆಂಟ್ಸ್ಗೆ ಯಾವ ಮೆಂಟರ್ಸ್ ಅಂತ ಫಿಕ್ಸ್ ಆಗುತ್ತೆ. ಓಕೆ, ಆರ್ ಯು ರೆಡಿ? ಮತ್ಯಾಕಲ, ಲೆಟ್ಸ್ ಸ್ಟಾರ್ಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಗ್ರ್ಯಾಂಡ್ ಓಪನಿಂಗ್. ಈಗ ನಮ್ಮ ಈ ಸೀಸನ್ಗೆ ಹೊಸದಾಗಿ ಆಡ್ ಆಗ್ತಾ ಇರುವಂತಹ ಹೊಸ ಜಡ್ಜ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಇವರು ಕನ್ನಡ ಕಿರುತೆರೆಯ ಕಾಮಿಡಿ ಲೋಕದ ಅತ್ಯಂತ ಹಳೆ ಜಡ್ಜ್. ಇವರ ಕಾಮಿಡಿ ಟೈಮಿಂಗ್ಗೆ ಬೇರೆನೆ ಮೈಲೇಜು. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗಿಚ್ಚಿಗಿಲಿಗಿಲಿ ಫ್ಯಾಮಿಲಿಯ ಹೊಸ ಮೆಂಬರ್, ನ್ಯಾಚುರಲ್ ಕಾಮಿಡಿ ಟ್ರೆಂಡ್ ಸೆಟ್ಟರ್, ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ವೆಲ್ಕಮ್ ವೆಲ್ಕಮ್ ಸರ್, ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಫ್ಯಾಮಿಲಿ. ಮೈಕ್ ಕೊಡ್ರು. ನಮ್ದು ಇಲ್ಲಿದೆ. ಬರ್ತಾನೆ ಚಮಕ್ ಹಾಕಿದ್ರಾ? ಆಫ್ಟರ್ ಲಾಂಗ್ ಟೈಮ್. ವೆರಿ ನೈಸ್. ಚಮಕಾಯಿಸಿ ಚಿಂದಿ ಉಡಾಯಿಸಿ ಅಂತ ಬಂದಿದ್ದೀರಾ. ಎಸ್ ಬಾಸ್. ಬಟ್ ನಿಜವಾಗ್ಲೂ ನಿಮ್ಮನ್ನ ಈ ವೇದಿಕೆನಲ್ಲಿ ನೋಡೋದಕ್ಕೆ ಬಹಳ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂತೂ ಇಂತೂ ನೀವು ಬಂದಿದ್ದೀರಾ, ಸಿಕ್ಕಾಬಡ ಖುಷಿ ಆಗ್ತದೆ. ಏನಂತೀರಪ್ಪ, ಏನಂತೀರಾ? ಆಕ್ಚುಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಪ್ರೀತಿಯ ಸಾಧು ಸರ್ ಮತ್ತು ಶ್ರುತಿ ಮೇಡಮ್ ಅವರಿದ್ದಾರೆ. ಅವರಿದ್ದಾಗ ನಮಗೆ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಂಗೆ ಸ್ವಲ್ಪ ಇದೆಲ್ಲ ರೂಢಿ ಇರಲಿಲ್ಲ. ಯಾಕಂದರೆ ಒಂದ್ಸಲ ಜಡ್ಜ್ ಮಾಡಿಬಿಟ್ಟು
ನನ್ನ ಜಡ್ಜ್ ಮಾಡ್ಬಿಟ್ಟಿದ್ರು. ಹಂಗಾಗಿ ಈ ಸಲ ನಾನು ಫಸ್ಟ್ ಟೈಮ್ ಇವರೆಲ್ಲ ಇರೋದ್ರಿಂದ ಇವ್ರ ಮಧ್ಯೆ ಸ್ಯಾಂಡ್ವಿಚ್ ಥರ ಮಧ್ಯೆ ಕುತ್ಕೊಂಡ್ಬಿಟ್ರೆ ಸ್ವಲ್ಪ ಸೇಫ್ ಆಗಿರ್ತೀನಿ. ಮತ್ತು ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿದ್ದೆ, ಎಂತೆಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಬಂದವ್ರಿಗೆ ಇದೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟು ಸುಮಾರು ಜನ ಕಲಾವಿದರು ಅವ್ರನ್ನೆಲ್ಲ ನೋಡಿದ್ದೀನಿ. ನಮ್ಮ ಸಿನಿಮಾದಲ್ಲಿ ಸುಮಾರು ಜನಕ್ಕೆ ಚಾನ್ಸ್ ಕೇಳಿದಾಗ ಡೇಟ್ ಇಲ್ಲ ಅಂತಲೂ ಹೇಳಿದ್ದಾರೆ. ಅಂಥ ಎಲ್ಲ ಒಳ್ಳೊಳ್ಳೆ ಕಲಾವಿದರುಗಳನ್ನೆಲ್ಲರೂ ನಾವು ಇಲ್ಲಿ ರೆಡಿ ಮಾಡಿದ್ರಿಂದ ನಮ್ಮ ಇಂಡಸ್ಟ್ರಿಗೆ ತುಂಬ ಒಂದು ದೊಡ್ಡ ವರದಾನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಗಿಚ್ಚಿ ಗಿಲಿಗಿಲಿನಲ್ಲಿ ನಿಮ್ಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳ್ಬೇಕು ಸರ್. ಹೇಳಿ ಬಾಸ್. ಸರ್, ಸ್ಮೈಲಿಂಗ್ ಸ್ಟಾರ್ ಅಂತ ಒಬ್ಬ ಹೊಸ ಸ್ಟಾರ್ ಉಟ್ಕೊಂಡಿದ್ದಾರೆ ಸರ್. ಓಕೆ, ಅವರು ನಿಮ್ಮ ಎದುರುಗಡೆ ನಿಂತಿದ್ದಾರೆ ಸರ್. ವೆರಿ ಗುಡ್. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮಗೆ ನನಗೆ ಮಾಲಾಶ್ರೀ ಅವ್ರಿಗೆ ಸೇಮ್ ಥರ ಅಲ್ಲಿದೆ. ಹೌದು ಸರ್, ಆಕ್ಚುಲಿ ಹೌದು, ನಿಮ್ಗೂ ಇದೆಲ್ಲ ಸೇಮ್. ಹಂಗಾಗಿ ನೀವು ಸ್ಮೈಲ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ನ್ಯಾಚುರಲ್ ಆಗಿ ಸ್ಮೈಲಿಂಗ್ ಸ್ಟಾರ್ ಅಂತ ಬರುತ್ತೆ. ಅಣ್ಣ ಇದನ್ನ ಕಟ್ ಮಾಡ್ಕೊಡ್ತಾರೆ ನಿನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೋಣ. ಗಿಚ್ಚಿ ಗಿಲಿಗಿಲಿಯ ಹೊಸ ಸೀಸನ್ಗೆ ನಮ್ಮ ಹೊಸ ಜಡ್ಜ್ ಬಂದಾಯ್ತು. ಯೂಶಲಿ ನಮ್ಮ ಸೀಸನ್ 1 and 2 ನಲ್ಲಿ ಏನಪ್ಪಾ ಅಂತಂದ್ರೆ ಮೆಂಟರ್ಸ್ ಅಂದ್ರೆ 10 ಜನ ಮೆಂಟರ್ಸ್ ಇರ್ತಾ ಇದ್ರು. ಅದು ಇಲ್ಲಿ ನೋಡಿದ್ರೆ 8 ಜನ ಇದ್ದಾರೆ. ಯಾರ ಇಬ್ರು ಆ ಖಾಲಿ ಇರೋ ಜಾಗನ, ಆ 2 ಸ್ಥಾನವನ್ನ ತುಂಬೋದಕ್ಕೆ ಈ ಸೀಸನ್ ಇಂದ ಇಬ್ರು ಹೊಸ ಮೆಂಟರ್ಸ್ ಬರ್ತಾ ಇದ್ದಾರೆ. ಕರೆದು ಬೇಡ. ಹಾಗಾದ್ರೆ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಬಿಗ್ ಬಾಸ್ ವಿನ್ನರ್ ಲ್ಯಾಗ್ ಮಂಜು ಹಾಗೂ ಬಿಗ್ ಬಾಸ್ ಸೀಸನ್ 10ರ ಫೈನಲಿಸ್ಟ್ ತುಕಾಲಿ ಸಂತು ಆನ್ ಸ್ಟೇಜ್. ಸತ್ಯ ಹೇಳ್ರಿ, ಇಬ್ರು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದಿರಿ ಡ್ಯಾನ್ಸ್? ಅಣ್ಣ ಆಕ್ಚುಲಿ 5 ನಿಮಿಷದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಡೈರೆಕ್ಟ್ ಸ್ಟೇಜ್ ಬಂದಿದೀವಿ ಅಣ್ಣ. ಬಹುಶಃ ಅಲ್ಲ ಕಣ, ಇದು ಹಿಂಗೆ ಹೇಳಿ ಹೇಳಿ 114 ದಿನ ಇದ್ಬಿಟ್ಟಲ್ಲ ನೀವು. ನಾನು ಹೇಳಿದ್ದೆಲ್ಲ ಸತ್ಯ ಅಣ್ಣ, ಈಗಲೂ ನಂಬ್ತಾ ಇಲ್ಲ. ಬೇಕಾದ್ರೆ ನಮ್ಮ ಭಾವನೆ ಕೇಳಿ, ಬಾವ ಬಾಯಿಲಿ ರಿಹರ್ಸಲ್ ಮಾಡೋಣ ಅಂದ್ರೆ ಬೇಡ ಬೇಡ, ನಾವು ಡೈರೆಕ್ಟ್ ಸ್ಟೇಜ್ಗೆ ಹೋಗಿ ಮಾಡೋಣ ಅಂದ್ರು. ಆದ್ರೂ ಒಂದು ಕ್ಯೂ ಸ್ಟೆಪ್ಗಳು ಗೊತ್ತಾಗ್ಲಿ ಅಂದ್ಬಿಟ್ಟು ಬರೀ ಜಸ್ಟ್ 5 ಮಿನಿಟ್ಸಲ್ಲಿ ಸಾಂಗ್ನ ಮಾಡಿದ್ದೀವಿ. ಮೋಸ್ಟ್ಲಿ ರೆಕಾರ್ಡ್ ಆಗುತ್ತೆ. ನಮ್ಮ ಸ್ವಂತದ ಸ್ಪೆಷಾಲಿಟಿ ಗೊತ್ತಾಣ ಏನಪ್ಪಾ? ನಾವೆಲ್ಲ ಒಂದೊಂದ್ ದಿವಸ ಆಡಿಷನ್ ಕೊಟ್ಟು ಗಿಲಿ ಬಂದ್ವಿ. ಈ ನನ್ ಮಗ 114 ದಿನ ಬಿಗ್ ಬಾಸ್ ಅಲ್ಲಿ ಆಡಿಷನ್ ಕೊಟ್ಟು ಇಲ್ಲಿಗೆ ಬಂದವನು. ಇರ್ಲಿ, ಏನು ಮಾಡಂಗಿಲ್ಲ, ಅವನು ನನ್ನ 3ನೇ ಭಾವ. ಏನೋ ಮಾತಾಡ್ತಿರ್ಲಿ ಅಂತ ಖುಷಿ ಪಡ್ತೀನಿ. ಒಂದ್ ನಿಮಿಷ ಹೇಳು, ಶೋಗ್ ಹೋದಾಗ ಅಲ್ಲೊಬ್ಬ ಸ್ನೇಹಿತ ಭಾವ ಅಂತ್ಯ, ಹಾ, ಇಲ್ಲಿ ಬಂದಾಗ ಇಲ್ಲೊಬ್ಬ ಭಾವ ಅಲ್ಲೊಬ್ಬ ಭಾವ ಅಂತ್ಯ. ಬದುಕೋ ದಾರಿ ನಿನ್ನ ನೋಡ್ ಕಲಿಬೇಕಣ. ಬದುಕೋ ದಾರಿ ಅಲ್ಲಣ್ಣ, ಇವರೆಲ್ಲ ಸೇರಿ ನನ್ ಬದುಕು ಕೊಟ್ಟವ್ರ. ಯಾಕೆ ಅಣ್ಣ, ಇವತ್ತೇನಾದ್ರೂ ಇಲ್ಲಿ ಮೈಕ್ ಹಿಡ್ಕೊಂಡು ಇವತ್ತು ಗೆಸ್ಟ್ ಆಗಿ ಸಪರೇಟ್ ಆಗಿ ಸಾಂಗ್ ಹಾಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ 3 ಭಾವಂದ್ರು. ಹಂಗೆ ನಮ್ಮ ಅಣ್ಣ ಅವ್ರ 4 ಜನನು ಒಂದು ಕಲ್ನ ಹೆಂಗೆ ಶಿಲೆ ಮಾಡ್ಬೇಕು ಹಂಗೆ ಕೇಳಿ ಕೇಳಿ ಶಿಲೆ ಮಾಡಿದ್ರಣ್ಣ. ನೀನ್ ಹೆಂಗೋ ನಮ್ ನಿರಂಜನ ಹಂಗೆ ಮಗ. ನನ್ನಷ್ಟೇ ಸುಳ್ಳು ಹೇಳ್ತಾರ. ಒಂದ್ ನಿಮಿಷ, ನಿಮ್ಮಿಬ್ರು ಯಾಕೆ ಕರ್ಸ್ಯಾರ ಅನ್ನೋದು ಗೊತ್ತಲ್ವ ನಿಮ್ಗೆ? ಸೀದಾ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ. ಜಡ್ಜಸ್, ಆ 2 ಬಿಟ್ಟ ಸ್ಥಳ ತುಂಬೋದಕ್ಕೆ ನಮ್ಮ ವಿನ್ನರ್ ಫೈನಲಿಸ್ಟ್
ರನ್ನರ್ ಅನ್ನೋಣ, 5ನೇ ರನ್ನರ್ ಅನ್ನೋ, ವಿನ್ನರು ರನ್ನರ್ ಅಂತ. 5ನೇದು ಅಂದ್ರೆ 14ನೇದು ರನ್ನರ್ ಅಂತ ಹೇಳ್ಬೋದು. ನಾನು ಗೆದ್ದಿದ್ದೀನಿ, ನೀನು ರನ್ನರ್ ಆಗಿದ್ಯಾ. ಆ. ಯಾಕೆ ಕೆಲವರು ಸೆಂಟ್ರಲ್ ಬಂದ್ಬಿಟ್ರು ಕಣ. ಅಣ್ಣ ನೀನ್ ರನ್ನರು ಅಲ್ವಾ? ಇಲ್ಲ ಕಣೋ, ಎಷ್ಟೇ ವಾರಕ್ಕೆ ಬಂದೆ? ಒಂದಷ್ಟು ವಾರ ನಾನ್ ಬರ್ಲಿಲ್ಲ, ಅವ್ರು ಕಳ್ಸಿದ್ರು. ಹೋಲಿ ಬಿಡಿ, ನಮ್ ಜಡ್ಜಸ್ ಕೇಳ್ಬೇಕು ಬೇಡ. ಕೇಳಿ ಕೇಳಿ, ಮಾತಾಡ್ಸೋಣ. ಹಾ? ಮಾತಾಡ್ಸೋಣ. ನೀನೇ ಕೇಳಿ, ಹೆಂಗ್ ಅನಿಸ್ತಾರೆ? ಸಾಧು ಸರ್ ನಮಸ್ತೆ, ಅಕ್ಕ ನಮಸ್ತೆ, ಕೋಮಲ್ ಸರ್ ನಮಸ್ತೆ. ನಮಸ್ತೆ ಬಾಸ್. ಹೇಗಿದ್ದೀರಾ ಸರ್ ಎಲ್ರು? ನಿಮ್ಮ ಕಣ್ಣಿಗೆ ನಾವ್ ಹೆಂಗ್ ಕಾಣ್ತಾ ಇದೀವಿ? ನಮ್ದು ನಿಮ್ದು ಅವಿನಾಭಾವ ಸಂಬಂಧ, ಈಗ ರಕ್ತ ಸಂಬಂಧ. ನಮ್ಮೂರ್ ನಿನ್ನ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೀವ ಇಲ್ವಾ? ಸೂಪರ್ ಆಗಿ ಕಾಣಿಸ್ತಾ ಇದೆ ಅಣ್ಣ. ಅಷ್ಟೇ, ಚೆನ್ನಾಗಿದ್ದೀವಿ. ಅಣ್ಣ ಆಮೇಲೆ ಆಮೇಲೆ ನಾವು ಬಂದಿದ್ದು ಏನ್ ಅನಿಸ್ತಾ ಇದೆ ಅಣ್ಣ? ಅದು ಕೇಳಪ್ಪ. ಖಂಡಿತವಾಗ್ಲೂ ಈ ಗಿಚ್ಚಿಗಿಲಿ ಸೀಸನ್ 3ರ ಅತ್ಯಂತ ದೊಡ್ಡ ಎನರ್ಜಿ ನೀವಿಬ್ರು ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನನಗನ್ಸುತ್ತೆ. ಎಕ್ಸ್ಟ್ರಾರ್ಡಿನರಿ ಆಕ್ಟರು ನಮ್ ಮಂಜು. ಮಜಾ ಭಾರತದಿಂದ ನೋಡ್ತಾ ಇದ್ದೀನಿ ಮಂಜುಗೆ ತನ್ನದೇ ಆದಂತ ವಿಶೇಷವಾದಂತ ಒಂದು ಮ್ಯಾನರಿಸಮ್ ಇಂದ ಬಿಗ್ ಬಾಸ್ ಮನೆಗೆ ಹೋಗಿ ಒಬ್ಬ ಕಲಾವಿದನಾಗಿ ಮಾತ್ರ ಅಲ್ಲ, ಕರ್ನಾಟಕದ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದು ಒಬ್ಬ ವಿನ್ನರ್ ಆಗೋದು ಅಷ್ಟು ಸುಲಭವಾದ ಮಾತಲ್ಲ ಮಂಜು. ಅಲ್ಲಿ ಗೆದ್ದು ಮತ್ತೆ ಕಲಾವಿದನಾಗಿ ವಾಪಸ್ ಬಂದಿದ್ದೀರಾ. ನಿಮ್ಮಲ್ಲಿ ಒಂದು ಹೊಸ ಹುರುಪಿದೆ ಅಂತ ನಾನು ಅನ್ಕೊಳ್ತೀನಿ. ನಿಮ್ಮಿಬ್ಬರ ಕಾಂಬಿನೇಷನ್ ಒಳ್ಳೆ ಕಮಾಲ್ ಮಾಡ್ಲಿ, ನಾನು ಅದನ್ನ ನೋಡಕ್ ಕಾಯ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಂಜು, ಪ್ರೀತಿಯ ವೆಲ್ಕಮ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಇಬ್ರಿಗೂ ಪ್ರೀತಿಯ ವೆಲ್ಕಮ್ ಗಿಚ್ಚಿಗಿಲಿಗೆ. ಥ್ಯಾಂಕ್ ಯು ಮೇಡಮ್. ಮುಖಾಲಿ ಹಾಗೂ ಲ್ಯಾಗ್, ಇವತ್ತಿಂದ ನಿಮ್ಮ ಹೊಸ ಜರ್ನಿ ಶುರು ಆಗ್ತಾ ಇದೆ. ಥ್ಯಾಂಕ್ಸ್. ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲಿಂದ ಒಂದು ಲೆಕ್ಕ. ವೆಲ್ಕಮ್. ಈಗ ಈ ಸೀಸನ್ಗೆ ಮೊದಲ ಕಂಟೆಸ್ಟೆಂಟ್ ಯಾರು? ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 1ನ ರನ್ನರ್ ಅದ್ಭುತವಾದ ಪರ್ಫಾರ್ಮೆನ್ಸ್ ನನ್ನಮ್ಮ ಸೂಪರ್ ಸ್ಟಾರಿನ ರನ್ನರ್ ಪುನೀತಾ. ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಆಕ್ಚುಲಿ ಪುನೀತ್ ಅವ್ರನ್ನ ನೋಡಿ ಇಲ್ಲೊಂದಷ್ಟು ಜನರು ಬಹಳ ಪುನೀತ ಆಗಿದೆ.
ಅವ್ರಿಗೆ ಮದುವೆ ಆಗಿ ಮಗುನೂ ಇದೆ. ಆ ಮಗು ಕಾಂಪಿಟೇಷನ್ ಅಲ್ಲಿ ಬಂದು ವಿನ್ನು ಆಗಿದೆ. ಮಗು ಜೊತೆನೆ ಫಸ್ಟ್ ಟಿವಿಗೆ ಬಂದಿದ್ದು, ನೆನಪಲ್ಲಿ ಇರ್ಲಿ ದಯವಿಟ್ಟು ಎಲ್ಲರಿಗೂ. ಓಕೆ, ಇಲ್ಲ ಇಲ್ಲ, ಇಟ್ಸ್ ಓಕೆ, ಮರಿಬೋದು ಈ ಶೋಗ್ ಆಗ್ಬೇಕಾದ್ರೆ. ಮಗಳು ಇದ್ದಾಳೆ, but ಮರಿಬೋದು, ತೊಂದ್ರೆ ಇಲ್ಲ. ದಯವಿಟ್ಟು ಬೇಡ. ನಮ್ಮವ್ರಿಗೆ ಈ ತರ ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ಆಗಮನ ನಮ್ಮ ಜಡ್ಜಸ್ಗೆ ಎಷ್ಟು ಸಂತೋಷ ತಂದ್ಕೊಟ್ಟಿದೆ ಅಂತ ಕೇಳೋಣ. ಸಾಧು ಸರ್, ಪುನೀತ್ ಅವರ ಆಗಮನೆ ನಮಗೆ ನಾವೆಲ್ಲ ಪುನೀತರಾದ್ವಿ ಅಂತ ಅವಳ ಓಪನಿಂಗ್ ಪರ್ಫಾರ್ಮೆನ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿ ಏನ್ ಕರೆಕ್ಟ್ ಆಗಿ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಒಂದು ಎಳ್ಳಷ್ಟು ಎಲ್ಲರೂ ಮಿಸ್ಟೇಕ್ ಮಾಡ್ಲಿಲ್ಲ. ಇದು ಒಂದು ದಿನದ ಪ್ರಾಕ್ಟೀಸ್ ಸರ್. ಒಂದೇ ದಿನದ ಪ್ರಾಕ್ಟೀಸ್, ಅದನ್ನ ಹೇಳ್ಬಿಟ್ರು. ಜಾಸ್ತಿ ದಿನ ಇದ್ರೆ ಇನ್ನೂ ಚಿಂದಿ ಮಾಡ್ತೀನಿ ಅಂತ ಅವ್ರ ಉದ್ದೇಶ. ಅಂದ್ರೆ ಈ ಶೋನ ನಾನು ಬಾಚಿಕೊಂಡು ಹೋಗ್ಬೇಕು ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟವ್ರಿ. ನಿಮ್ಮ ಆಶೀರ್ವಾದ ಸರ್. ನನಗೆ ಆಗ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಏನ್ ಸರ್? ಅಲ್ಲ, ಈ ಶೋಲಿ ಇವರು ಗಿಚ್ಚಿ ಗಿಲಿ ಮಾಡ್ತಾರೆ ಅಂತ. ಒಳ್ಳೆದಾಗ್ಲಿ. ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಥ್ಯಾಂಕ್ ಯು. ಸ್ಟೇಜ್ ಮೇಲೆ ನೋಡ್ತಿದ್ದಾಗೆ ಖುಷಿ ಆಗುತ್ತೆ. ಒಬ್ಬ ಹೆಣ್ಮಗಳಿಗೆ ಮದುವೆ ಆಗ್ತಿದ್ದ ಹಾಗೆ ಆಕೆಯ ಪ್ಯಾಷನ್ ಎಲ್ಲ ಮರ್ತು ಬಿಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಬೇಕು, ಈ ಒಂದು ಕೆಲಸಗಳಲ್ಲೇ ಆಕೆ ಸೀಮಿತಳಾಗ್ಬಿಡ್ತಾಳೆ. ಬಹುಶಃ ಹಾಗೆ ಹೇಳೋರ್ಗೆ ನೀವೊಬ್ಬ ಎಕ್ಸಾಂಪಲ್ ಆಗಿ ಈ ವೇದಿಕೆಯಲ್ಲಿ ಇರಿ ಅಂತ ನಾನು ಹೇಳ್ತೀನಿ. ಆಲ್ ದ ಬೆಸ್ಟ್. ಕೋಮಲ್ ಸರ್, ಫಸ್ಟ್ ಮಧ್ಯಾಹ್ನ ಆಗಿರೋದ್ರಿಂದ ಉಣಸಂಡ ಒನಸಣ್ಣ ಸರ್. ನನಗೆ ಹುಣಸೆ ಹಣ್ಣ ಹೇಳ್ದಂಗೆ ಕೇಳ್ತು. ನಾನು ಎಂತ ಹುಣಸೆ ಹಣ್ಣು? ಸಾರಿ, ಇಲ್ಲ, ಅದು ಒಳಸೆ. ಕನ್ನಡದ ತುಳು ಅದು. ಏನದು? ಉಣಸಂಡ ಅಂಡ. ಅಯ್ಯೋ ದೇವ್ರೆ. ಓಕೆ, ಊಟ ಆಯ್ತಾ ಅಂತ ಅಲ್ವಾ ಸರ್? ಆನೆ ಸರ್. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೀರಾ. ಇದನ್ನ ಕಾಮಿಡಿ ಒಳಗಡೆ ಆ ಟೈಮಿಂಗು ಇಲ್ಲಿಗೂ ಹೆಲ್ಪ್ ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಪುನೀತ್ ಅವ್ರೆ, ಅದು ಒಬ್ಬ ಆಕ್ಟರ್ ಆಗ್ಬೇಕು, ಒಬ್ಬ ಕಮಿಡಿಯನ್ ಆಗ್ಬೇಕು ಅಂತ ಈ ಹೊಸ ಎಕ್ಸ್ಪೆರಿಮೆಂಟ್ ಗೆ ಕೈ ಹಾಕಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆ ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನು ನಂದು ಇಷ್ಟವರೆಗೆ ಏನು ಮಾಡಿದ್ದೇನು ಇಲ್ಲ. ಡಾನ್ಸ್ ಅಲ್ಲಿ ಮಾಡಿರೋ ಆಕ್ಟಿಂಗ್ ಬಿಟ್ರೆ ಬೇರೆ ಯಾವ್ದು ರೀತಿ ಮಾಡಿಲ್ಲ. ಸೊ ಇಲ್ಲಿ ನನಗೆ ತರಬೇತಿ ಕೊಟ್ಟು ಒಂದು ವೇದಿಕೆ ಕೊಟ್ಟು ಆಕ್ಟಿಂಗ್ ಮಾಡಕ್ಕೆ ಅವಕಾಶ ಸಿಗ್ತಾ ಇದೆ ಅಂದ್ರೆ ಯಾಕೆ ಬೇಡ ಹೇಳ್ಬಾರ್ದು ಅಂತ ಬಂದೆ ನಾನು. ಡ್ಯಾನ್ಸಿಂಗ್ ಅಲ್ಲಿ ನವರಸ ಕೊಟ್ಟಿರ್ತೀರಾ, ಅದೆಲ್ಲ ಅಭ್ಯಾಸ ಇರುತ್ತೆ ನಿಮ್ಗೆ. ಕಾಮಿಡಿಯನ್ ಆಗ್ಬೇಕಾದ್ರೆ ಅದರದೇ ಆದಂತ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಗಳಿದೆ. ಆ ಎಕ್ಸ್ಪ್ರೆಷನ್ ನ ಚಾಲೆಂಜ್ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನಿಮ್ಗೆ ಈ ಶೋಗೆ ಎಂಟ್ರಿ ಇರುತ್ತೆ. ಈ ಒಂದು ಚಾಲೆಂಜ್ ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಬಹು ಬೇಡಿಕೆಯ ಬಿಗ್ ಬಾಸ್ ಕಲಾವಿದ ಗೊಬ್ಬರಗಾಲ ಆನ್ ಸ್ಟೇಜ್. ಫಸ್ಟ್ ಡ್ಯಾನ್ಸ್ ಅಲ್ಲಿ ಬಿ ಬತ್ಸ ಯಾವ ತರ ಮಾಡ್ತಾರೆ ತೋರ್ಸು. ಡ್ಯಾನ್ಸ್ ಅಲ್ಲಿ ಡ್ಯಾನ್ಸಿಂಗ್ ಚಾಂಪಿಯನ್ ಹೋಗಿದ್ದಿಲ್ಲ? ಓಕೆ ಅದ್ರಲ್ಲಿ ಬಿ ಬಸ್ ಹೇಳ್ಕೊಟ್ರಿ, ಎಲ್ಲ ಫ್ಲೋರ್ ಮೂವ್ಮೆಂಟ್ ಹೇಳ್ಕೊಟ್ಟಿದ್ರು. ಬೇಡ, ಇದನ್ನು ಮಾಡಿ. ಅದು ನಿನ್ ಮುಖ ನೋಡಿ ಕಟ್ತಾ ಇರೋದು ಅವ್ರು. ಈಗ ಡ್ಯಾನ್ಸ್ ಆಯ್ತು, ಆದ್ರೆ ನಮ್ಮ ಗಿಚ್ಚಿ ಗಿಲಿಗಿಲಿ ಶೋ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಿಗ್ನೇಚರ್ ಸ್ಟೆಪ್ ಇದೆ, ಸಿಗ್ನೇಚರ್ ಸ್ಟೈಲ್ ಇದೆ, ಸಿಗ್ನೇಚರ್ ಆಕ್ಟಿಂಗ್ ಇದೆ. ಈಗ ಆ ಸಿಗ್ನೇಚರ್ ಮಾರ್ ತೋರಿಸ್ತಾನೆ, ಅದನ್ನ ನೀವು ಆಕ್ಟ್ ಮಾಡಿ ಪಾಸ್ ಆದ್ರೆ ಮಾತ್ರ ನಮ್ಮ ಶೋಲ್ ಇರ್ತೀರಾ, ಇಲ್ಲ ಅಂದ್ರೆ ಹಂಗೆ ಮನೆಗೆ ಹೋಗ್ತೀರಾ. ಓಕೆನಾ? ಓಕೆ. ಇದು ಮಾಡಿ. ಎಸ್. ಇದು ಕಪ್ಪೆ ತರ ನನಗೆ ಅನಿಸ್ತಾ ಇಲ್ಲ. ಮತ್ತೆ ಇದು ಸಮುದ್ರದಲ್ಲಿ ಮೀನು ನೋಡಿದ್ರೆ ಮೀನು ಮಾಡ್ತಾ ಇದೀರಿ. ಸರ್, ಯಾವ ಆಕ್ಟಿಂಗ್ ಡೀಟೇಲ್ ಆಗಿ ನೋಡಿದೆ, ಇದನ್ನ ಮಾತ್ರ ಎಷ್ಟು ಡೀಟೇಲ್ ಆಗಿ. ಮಂಗ್ಳೂರ್ ಅಂದ್ರಲ್ಲ, ಅವ್ರು ಮಾಡಿದೆಲ್ಲ ಮೀನ್ ತರನೇ. ಫಸ್ಟ್ ವೀಗೆ ಮೆಂಟರ್ ಹೋಗೋದು ಕನ್ಫರ್ಮ್. ಟೆಸ್ಟ್ ಪಾಸ್ ಆಗಿದ್ರೆ ಎಲ್ಲ ಶ್ರುತಿ ಮೇಡಮ್ ನೀವು ಹೇಳಿ. 100ಗೆ 100 ಮಾರ್ಕ್ಸ್. ಶ್ರುತಿ ಮೇಡಮ್ 100 ಕೊಟ್ಟಾಯ್ತು. ಸೊ ಯು ಆರ್ ಸೆಲೆಕ್ಟೆಡ್. ನಿನ್ ಕೆಲಸ ಮುಗೀತು.
ಇಷ್ಟು ಗ್ರಾಸ್ಪಿಂಗ್ ಪವರ್ ಇರೋ ಸ್ಟೂಡೆಂಟ್ ಅನ್ನ ಯಾವ ಮೆಂಟರ್ ಪಾಲಿಗೆ ಪುನೀತ್ ಅವ್ರು ಹೋಗ್ತಾ ಇದಾರೆ ಅಂತ ಹೇಳೋದಕ್ಕೆ ವೇದಿಕೆ ಮೇಲೆ ಒಬ್ರು ಚೀಫ್ ಗೆಸ್ಟ್ ಅನ್ನ ಕರೆಸ್ತಾ ಇದೀವಿ. ಜೋರಾದ ಚಪ್ಪಾಳೆಗಳೊಂದಿಗೆ ಬರಮಾಡ್ಕೊಳ್ಳೋಣ. ಸ್ಪೆಷಲ್ ಗೆಸ್ಟ್ ಆನ್ ಸ್ಟೇಜ್. ಹಾಯ್ ಆರ್ಯ, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಏನ್ ಮಾಡಕ್ ಬಂದಿದ್ಯಾ ಇವಾಗ? ಅಮ್ಮಂಗ್ ವಿಶ್ ಮಾಡಕ್ಕೆ. ನೀನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ, ಅಮ್ಮ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರ? ನಾನು ಮಕ್ಳು ಸುಳ್ಳು ಹೇಳಲ್ಲ, ನಿಜವಾಗ್. ಅಮ್ಮ ಏನಕ್ಕೆ ಗಿಚ್ಚಿಗಿಲಿಗಿಲಿ ಇರ್ಬೇಕು? ಬಿಕಾಸ್ ನಾನ್ ಯಾವಾಗ್ಲೂ ಮನೆಗಿದ್ದಾಗ ರೀಲ್ಸ್ ಮಾಡು ಅಂತ ತಲೆ ತಿಂತಲ್ಲ, ಆ ಅದಕ್ಕೆ. ಮಗುಗೆ ರೀಲ್ಸ್ ಮಾಡೋ ತಲೆ ತಿಂತಾರೆ. ಇವಾಗ ನೀನೇ ಆಕ್ಟಿಂಗ್ ಕಲ್ತ್ಕೊಂಬ ಅಂತ ಮಗು ಕಳಿಸ್ತದೆ ನೋಡ್ರಿ. ರೇ ಬಾ. ಆರ್ಯ, ಅಲ್ಲಿ ನೋಡಲ್ಲಿ ಎಲ್ಲ ಹಿಂಗ್ ಕೂತಿಯಾರೆ, ಬಕ್ಕ ಪಕ್ಷಿಗಳ ತರ ಕೂತಿಯಾರೆ. ಅದ್ರಲ್ಲಿ ಯಾರು ಅಮ್ಮಂಗೆ ಪಾರ್ಟ್ನರ್ ಆಗಿ ಬಂದ್ರೆ ನಿಂಗೆ ಇಷ್ಟ ಆಗತ್ತೆ? ಮೆಂಟರ್ ಕಾರ್ತಿಕ್. ಯಾರು? ಹೋಲಿ ಕಾರ್ತಿಕ್. ಹುಲಿ ಕಾರ್ತಿಕ್. ಮಗು ಹೇಳಿದ್ದು ನಾನಲ್ಲ, ಮಗು ಹೇಳಿದ್ದು ನಾನಲ್ಲಪ್ಪ. ಹೋಲಿ ಬಾ, ನೀನೇ ಬಂದಿದ್ಯಾ? ಮಗು ಹೇಳಿದೆ. ಈಸ್ ಎ ವಂಡರ್ಫುಲ್ ಮೆಂಟರ್. ಸೊ ಆರ್ ಯು ಹ್ಯಾಪಿ? ವೆರಿ ಹ್ಯಾಪಿ. ನಮ್ಮ ಗಿಚ್ಚಿಗಿಲಿಗಿಲಿ ಒಂದು ರೂಲ್ಸ್ ಇದೆ. ಇಫ್ ಯು ಆರ್ ರಿಯಲಿ ಹ್ಯಾಪಿ ದೆನ್ ವಿ ಆರ್ ನಾಟ್ ಹ್ಯಾಪಿ. ಅಯ್ಯೋ, ಆರ್ಯ ವಿಶ್ ನೀನಾಗಿದ್ದೆ, ಬಟ್ ಪುನೀತ್ ಅವ್ರ ವಿಶ್ ಇನ್ನೊಂದಿದೆ, ಮಾನ್ಸಬೇಕು ಅಂತ ಇದೆ. ಟೀಮ್ ವಿಶ್ ಏನಿದೆ ಅಂತ ನಿನ್ನ ಕೈಯಲ್ಲಿದೆ, ಓಪನ್ ಮಾಡಿ ಹೇಳು. ಶಿವಮಾಮ, ಶಿವ ಆಲ್ ದಿ ಬೆಸ್ಟ್. ಶಿವು, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಆಕ್ಚುಲಿ ಶಿವುಗ್ ಒಂದು ಹೆಸರೇ ಇದೆ ನಮ್ಮ ಗಿಚ್ಚಿಗಿಲಿಗಿಲಿ, ಗೋಲ್ಡನ್ ಬಜಾರ್ ಶಿವು ಅಂತಾನೆ ಅವನ ಹೆಸರು. ಅದಕ್ಕೆ ಅವ್ನು ಗೋಲ್ಡನ್ ಕಲರೇ ಹಾಕೊಂಡ್ ಬಂದಿಯಾನೆ. ಏನ್ ಅನಿಸ್ತಾ ಇದೆಯಪ್ಪ? ಖುಷಿ ಆಯಿತು. ನನ್ನಮ್ಮ ಸೂಪರ್ ಸ್ಟಾರಲ್ಲಿ ನೋಡಿದ್ದೀವಿ ಮೇಡಮು, ಮತ್ತು ಹಾಗೆ ಆರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ಲು. ನಾವೆಲ್ಲ ಸ್ಪೂಫು ಮಾಡಿದ್ದೆ ನಮ್ಮ ಹುಲಿ ಕಾರ್ತಿಕ್, ಅಷ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಸ್ಕಿಟ್ ಮಾಡೋಣ ಮೇಡಮ್. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಮಿಂದ ಏನಾದರೂ ಕಲಿಯೋದಿದ್ರೆ ದಯವಿಟ್ಟು ಕಲಿತೀನಿ. ವೆರಿ ನೈಸ್, ಸೋ ಸ್ವೀಟ್. ಪಾಪ ಗೆಸ್ಟ್ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟಾರೆ. ಅವ್ರು ಹುಲಿ ಕಾರ್ತಿಕ್ಕೆ ಬೇಕು ಅಂದ್ರು, ಈಗ ಶಿವ ಮಾಮ ಬಂದ್ಬಿಟ್ಟಾರೆ. ಏನ್ ಅನ್ಸ್ತದೆ ಪುಟಿ? ಕೆಲಸ ಮಾಡಿಸಿ ಅಮ್ಮ. ಕೆಲ್ಸ ಮಾಡಿಸಿ ಮಗು ಕೈಯಲ್ಲಿ ತುಂಬಾ ಕೆಲಸ ಮಾಡಿಸ್ತಾರೆ ಅಂತ ಕಾಣತ್ ಮನೇಲಿ ಪಾಪ. ಅದಕ್ಕೆ ಅವ್ರ ಅಮ್ಮಂಗೆ ಕೆಲಸ ಮಾಡಿಸಿ ಅಂತ ನಾವು ಬರೀ ಆಕ್ಟಿಂಗ್ ಅಲ್ಲಿ ಕೆಲಸ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತೀವಮ್ಮ. ಓಕೆನಾ? ಓಕೆ. ಎನಿವೆ ಶಿವು, ಕಂಗ್ರಾಚುಲೇಷನ್ಸ್. ಅಂಡ್ ಪುನೀತ್ ಅವರೇ, ಕಂಗ್ರಾಚುಲೇಷನ್ಸ್. ಬಲಿ ಜೋಡಿಗೆ ಜೋರದ ಚಪ್ಪಾಳೆ. ಗಿಚ್ಚಿಗಿಲಿಗಿಲಿ ಸೀಸನ್ 3 ಹೊಸ ಕಂಟೆಸ್ಟೆಂಟ್ ಪುನೀತ್ ಅವ್ರಿಗೆ ಸಿಕ್ಕಿರುವಂತ ಮೆಂಟರ್ ಶಿವು. ಗಿಚ್ಚಿಗಿಲಿಗಿಲಿ ಸೀಸನ್ 3ಗೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಒಬ್ರು ಬ್ಯೂಟಿಫುಲ್ ಲೇಡಿ ಬಂದಾಗಿದೆ. ಈಗ ಇದಕ್ಕಿಂತ ಬ್ಯೂಟಿಫುಲ್ ಆಗಿರುವಂತ ಬ್ಯೂಟಿ ವೇದಿಕೆ ಮೇಲೆ ಬರುವಂತ ಸಮಯ. ಈ ಒಂದು ಬ್ಯೂಟಿ ನಮ್ಮ ಪಾಲಿಗೆ ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಇವಾಗ ಒಂದು ಟಾಸ್ಕ್ ಕೊಡ್ತೀನಿ. ಆ ಟಾಸ್ಕ್ ಅಲ್ಲಿ ಯಾರು ಗೆಲ್ತಿರೋ ಅವ್ರಿಗೆ ಆ ಬ್ಯೂಟಿ ಪಕ್ಕ. ಓಪನ್ ಚಾಲೆಂಜ್ ಯಾರೆಲ್ಲ ರೆಡಿ ಇದ್ದೀರಾ? ಗಂಡಸರು ಅಂದ್ಕೊಂಡವರೆಲ್ಲ ಕೈ ಎತ್ತಿ. ಫಾಸ್ಟ್ ಆಗಿ 3 ಹೆಣ್ಸ್ ಅಷ್ಟು ನನ್ನ ಪಕ್ಕ ಬಂದು ನಿಂತ್ಕೋಬೇಕು. ಈ ಒಂದು ಟಾಸ್ಕ್ ಯಾವುದೇ ಒಂದು ಟೆಲಿವಿಷನ್ ಹಿಸ್ಟ್ರಿನಲ್ಲೂ ನಡೆದಿಲ್ಲ. ನಿಮ್ ಬಿಗ್ ಬಾಸ್ ಅಲ್ಲೂ ನಡೆದಿಲ್ಲ ಗುರು. ಹೌದಾ? ಟಾಸ್ಕ್ ಸೆಟಪ್ ಬರ್ಲಿ. ಟಾಸ್ಕ್ ಸೆಟಪ್ ಬಂದಿದೆ. ಟೆಲಿವಿಷನ್ ಹಿಸ್ಟ್ರಿನಲ್ಲೇ ಪ್ರಪ್ರಥಮ ಬಾರಿಗೆ ಈ ತರದ್ದು ಒಂದು ಟಾಸ್ಕ್ ಆಗ್ತಾ ಇದೆ. ಸೊ ಈಗ ನೀವೆಲ್ಲ ಮುಂದೆ ಚೇರಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲರಿಗೂ ಇವಾಗ ಕಣ್ಣಿಗೆ ಪಟ್ಟಿಗಳನ್ನ ಕಟ್ತೀವಿ, ಯಾಕಂದ್ರೆ ಆ ಅಂದಾನ ತಡ್ಕೊಂಡ್ರೆ ನೀವೇ ಶಾಕ್ ಆಗ್ತೀರಾ. ನೀವೆಲ್ಲರೂ ಕಾಯ್ತಾ ಇರುವಂತ ಆ ಒಂದು ಬ್ಯೂಟಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರು ಒಂದು ಪರ್ಫಾರ್ಮೆನ್ಸ್ ಜೊತೆ ಬರ್ತಾರೆ. 2 ನಿಮಿಷಗಳ ಕಾಲ ಪರ್ಫಾರ್ಮೆನ್ಸ್ ಇರುತ್ತೆ. ಸಾಂಗ್ ಎಂಡ್ ಆಗಿದ ತಕ್ಷಣ ಕಣ್ಣಿಗೆ ಕಟ್ಟಿರೋ ಪಟ್ಟಿನ ತೆಗಿದೆ ಯಾರು ಬಂದು ಫಸ್ಟ್ ಅವ್ರನ್ನ ಟಚ್ ಮಾಡ್ತಿರೋ ಅವ್ರಿಗೆ ಆ ಬ್ಯೂಟಿ.
ಒಟ್ನಲ್ಲಿ ಮಂಜು ಅಣ್ಣ ಕಂಗ್ರಾಚುಲೇಷನ್. ಮೊದಲನೇದಾಗಿ ಮೋಹನ್ ಅವರೇ ನಿಮಗೆ ಸ್ವಾಗತ. ಮಜಾ ಟಾಕೀಸ್ ನ ನಾಯ್ಸ್ ಪೊಲ್ಯೂಷನ್ ನ ಮೋಹನ್ ಅವರು ಈ ಸೀಸನ್ಗೆ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ಬಲೆ ಚಪ್ಪಾಳೆ. ಸೊ ಇಷ್ಟು ದಿನ ನಿಮ್ಮ ಕೈಯಲ್ಲಿ ಕರಾಮತ್ತು ತೋರಿಸ್ತಾ ಇದ್ರಿ, ಈಗ ನಿಮ್ಮ ನಟನೆಯಲ್ಲಿ, ನಿಮ್ಮ ಬಾಯಲ್ಲಿ, ನಿಮ್ಮ ಅಭಿನಯದಲ್ಲಿ ಇದರಲ್ಲೆಲ್ಲ ತೋರಿಸ್ಬೇಕಾಗಿದೆ. ಹೇಗೆ ಅನಿಸ್ತದೆ ಗಿಚ್ಚಿಗಿಲಿಗಿಲಿ ವೇದಿಕೆ? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಎಣಿಸ್ಕೊಳ್ತೇನೆ ನಾನು. ವೈ ಗಿಚ್ಚಿಗಿಲಿಗಿಲಿ? ಏನೋ ಹೊಸ ಒಂದು ಟ್ರೈ ಮಾಡೋಣ ಅಂತ, ಮ್ಯೂಸಿಕ್ ಬಿಟ್ಟು ಒಂದು ಆಕ್ಟಿಂಗ್ ಏನ ಬರತ್ತಾ ನೋಡೋಣ ಅಂತ. ಬರತ್ತಾ ನೋಡೋಣ ಅಂತ ನೀವು ಬಂದಿರೋದು. ಸರ್, ಈಗ ನಿಮ್ಮ ಪಾರ್ಟ್ನರ್ ಆಗಿ ಒಬ್ಬ ಬಿಗ್ ಬಾಸ್ ವಿನ್ನರ್ ನ ಕೊಡ್ತಾ ಇದೀವಿ. ಇಲ್ಲ ಹುಡುಗಿ ಅಲ್ವಾ ನೀವು ಹೇಳಿ ಬ್ಯೂಟಿ ಅಂತಂದ್ರೆ? ಅದು ಬ್ಯೂಟಿ ಮೋಹನ್. ಬ್ಯೂಟಿ ಮೋಹನ್. ಇನ್ನೊಬ್ರು ಫುಲ್ ರೆಡಿ, ಇಬ್ರು ಸೇರಲು. ಮಂಜು, ನೀನ್ ಹೇಳಿ ಇವಾಗ ಎಷ್ಟು ಖುಷಿ ಆಗ್ತದೆ? ಬ್ಯೂಟಿ ಸಿಕ್ಕಿರೋ ನಂದು 7 ಜನ್ಮದ ಪುಣ್ಯ. ಸೊ ಮೋಹನ್ ಅವರೇ, ನೀವ್ ಹೇಳಿ, ನಿಮ್ಮ ಮನ್ಸಲ್ಲಿ ಯಾರು ನಿಮ್ಮ ಪೇರ್ ಆಗಿ ಬರ್ಬೇಕು, ಯಾರು ನಿಮ್ಮ ಮೆಂಟರ್ ಆಗಿ ಬರ್ಬೇಕು ಅಂತ ಆಸೆ ಇತ್ತು? ಆಕ್ಚುಲಿ ಇವರೇ. ಸತ್ಯ ಹೇಳಿ, ನಿಮ್ಮ ಮನ್ಸಲ್ಲಿ ಇನ್ನೂ ಒಂದು ಹೆಸರಿದೆ? ಯಾರಿಲ್ಲ. ಇಲ್ಲ, ಇದೆ. ಇಲ್ಲ ಇಲ್ಲ ಇಲ್ಲ, ನಿಮ್ಮ ಪಾಕೆಟ್ ಅಲ್ಲೇ ಹೆಸರಿದೆ. ನೋಡೋಣ ಯಾರು ಅಂತ. ಇಟ್ ಈಸ್ ನನ್ ಅದರ್ ದನ್ ಗೊಬ್ಬರಗಾಲ. ಬಾರೋ, ಇದು ತಮಾಷೆ ಅಲ್ಲ, ನಿಜ. ನಾನ್ ಕರ್ಕೊಂಡ್ ಬರ್ತೀನಿ ಅವನ್ನ. ಇದು 7 ಜನ್ಮದ ಲವ್, ಆಗಿಂದ ಇವನು ನಿನ್ನ ಡವ್. ಇವರಿಬ್ಬರ ಮಧ್ಯ ಒಂದು ಜಟಾಪಟಿ ನಡೆಯುತ್ತೆ. ಈಗ ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಪಾರ್ಟ್ನರ್ ಆಗ್ತಾರೆ ಮೋಹನ್ಗೆ. ಟಾಸ್ಕ್ ಏನಂದ್ರೆ ಡಿಪ್ಸ್ ಹೊಡಿಬೇಕು. ಫಸ್ಟ್ ಪೊಸಿಷನ್ ಬನ್ನಿ. ಈಗ ಒಂದು ಟ್ವಿಸ್ಟ್ ಇದೆ. ಈ ಡಿಪ್ಸ್ ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರೋ ಅವ್ರಿಗೆ ಮೋಹನ್. ನಿಮ್ಮ ಟೈಮ್ ಶುರು ಆಗ್ತಿದೆ ಈಗ. ಸೋಲಿನತ್ತ ಹುಲಿ ಕಾರ್ತಿಕ್. ಇನ್ 3, 2, 1 ಖತಮ್. ಯಾರು ಫಸ್ಟ್ ಬಂದು ಮೋಹನ್ ಅವ್ರ ಪಕ್ಕ ನಿಲ್ತಾರೋ ಅವ್ರಿಗೆ ಮೋಹನ್ ಸಿಗೋದಿಲ್ಲ. ಈ ಟಾಸ್ಕ್ ಅಲ್ಲಿ ನೀನು ಸೋತಿದ್ಯಾ, ಹಾಗಾಗಿ ಕೂತ್ಕೋತಾ ಇದ್ದೀಯ. ಬಹಳ ಬೇಜಾರಲ್ಲೇ ಹೋಗ್ತಾ ಇದ್ದೀನಿ ಮಾತ್ರ. ಅಯ್ಯೋ, ಗಿಚ್ಚಿಗಿಲಿಗಿಲಿಯ ಸೆಕೆಂಡ್ ಪೇರ್ ಆಗಿ ಕಾರ್ತಿಕ್ ಹಾಗೂ ಮೋಹನ್ ಇವರಿಬ್ರು ಸೆಲೆಕ್ಟ್ ಆಗಿದ್ದಾರೆ. ಜಡ್ಜಸ್, ಏನ್ ಅನಿಸ್ತಾ ಇದೆ? ನಿಮ್ಮ ಫೇಸ್ ಗಿಚ್ಚಿಗಿಲಿಗೆ ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ಮುಖ ಬಂದು ಮ್ಯೂಸಿಕ್ ಡೈರೆಕ್ಟರ್ ತರನೂ ಇಲ್ಲ, ಮ್ಯೂಸಿಷಿಯನ್ ತರನೂ ಇಲ್ಲ, ಆ ಕಡೆ ಆಕ್ಟರ್ ತರನೂ ಇಲ್ಲ, ಈ ಕಡೆ ಡ್ಯಾನ್ಸರ್ ತರನೂ ಇಲ್ಲ. ಕಾಮಿಡಿಗೆ ಒಂದೇ ನಿನ್ನ ಮುಖ ಫಿಕ್ಸ್ ಆಗ್ತಿರೋದು. ಅದರಿಂದ ನಮ್ಮ ಶೋಗೆ ಶೋಭೆ ತರುತ್ತೆ, ಸಖತ್ತಾಗಿ ಮಿಂಚಿತೀರ ಅಂತ ನನ್ಗನ್ಸ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಜಾ ಟಾಕೀಸ್ ಅಲ್ಲಿ ಅಪರೂಪಕ್ಕೆ ಸೃಜನ್ ಅವರು ನಿಮ್ಗೆ ಯಾವ್ದಾರ ಒಂದು ಡ್ಯಾನ್ಸ್ ಮಾಡಿ ಅಂತ ಹೇಳಿದಾಗ ನೀವು 2 ಸೆಕೆಂಡ್ ಕೂಡ ಯೋಚನೆ ಮಾಡದೆ ನೀವು ಬಂದು ಡ್ಯಾನ್ಸ್ ಮಾಡ್ತಾ ಇದ್ರಿ. ಆ ಒಂದು ಸ್ಪಿರಿಟ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ನಿಮ್ ಕಡೆಯಿಂದ. ಇಲ್ಲಿ ಕಾರ್ತಿಕ್ ಅವರು ಸೇರ್ಕೊಂಡು ಅವ್ರ ಜೊತೆ ನೀವಿಬ್ರು ಇನ್ನೂ ಸಖತ್ ಎಂಟರ್ಟೈನ್ ಮಾಡ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಗಿಚ್ಚಿಗಿಲಿಗಿಲಿಗೆ ನಿಮ್ಗೆ ಪ್ರೀತಿಯ ಸ್ವಾಗತ ಮೋಹನ್ ಸರ್ ಅವರೇ. ಒಟ್ಟಲ್ಲಿ 2 ಮುದ್ದಾದ ಜೋಡಿಗಳೇ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಈ ದಿನಕ್ಕೋಸ್ಕರ ಸುಮಾರು ಗಿಚ್ಚಿಗಿಲಿ 2 ಮುಗ್ದಲ್ಲಿಂದ ಕಾಯ್ತಾ ಇದ್ದೆ. ಆ ಸುದಿನ ನಮಗೆ ಸಿಕ್ಕಿದೆ. ಇವರು ನಾವು ಸೇರಿ ಈ ಸತಿನಾದ್ರೂ ಕಪ್ ಹೊಡೆಯೋ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಯ್ತೀವಿ. ಆಗಲಿ. ಈ ಸತಿ ಕಪ್ ನಮ್ದೇ ಮೋಹನಣ್ಣ. ಹುಲಿ, ಅಣ್ಣ ನೀ ಕಪ್ ಹೊಡಿಯೋದ್ರಲ್ಲಿ ಅಲ್ಲಿ ಮೇಲೆ ತಟ್ಟೆ ಇದೆ, ಅದನ್ನ ಹುಷಾರಾಗಿ ನೋಡ್ಕೊ. ಹೌಸ್ ವೈಫ್ ಕೋಟಾ ಇಂದ ಇನ್ನೊಬ್ರು ಸ್ಟೂಡೆಂಟ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಈಗ ಬರ್ತಾ ಇರೋರು ಫಸ್ಟ್ ನೈಟ್ ಅಲ್ಲೇ ಗಂಡನಿಗೆ ಹೊಡೆದಂತ ಧೀರ ನಾರಿ.
ಈಗ ಇವರು ಗಂಡನ ಜೊತೆಗೆ ಸೀಸನ್ ಕಪ್ಪನ್ನು ಹೊಡಿಲೇಬೇಕು ಅಂತ ಈ ಸೀಸನ್ಗೆ ಜೊತೆ ಆಗ್ತಾ ಇದಾರೆ ಫಾರ್ ಅ ಚೇಂಜ್. ನಿನ್ನ ಹೆಂಡತಿನ ನಾನು ವೆಲ್ಕಮ್ ಮಾಡಿದೆ ಒಂಥರ ಚೆನ್ನಾಗಿರಲ್ಲ. ನನ್ನ ಹೆಂಡತಿ ಬೇಜಾರು ಮಾಡ್ಕೊತಾಳೆ. ನಿನ್ನ ಹೆಂಡತಿ ನೀನು ಬಹಳ ಪ್ರೀತಿಯಿಂದ ಮುದ್ದಿಂದ ರೊಮ್ಯಾಂಟಿಕ್ ಆಗಿ ವೆಲ್ಕಮ್ ಮಾಡು. ಕನ್ನಡ ನಾಡಿನ ಯಾವ್ದು ಎಲೆಕ್ಷನ್ ಹೋದಂಗೆ ಹೇಳ್ತಿಯಲ್ಲ, ರೊಮ್ಯಾಂಟಿಕ್ ಆಗಿ ಹೇಳ, ಪ್ರೀತಿಯಿಂದ ಹೇಳ. ಕನಸಿನ ರಾಜ ತುಕಾಲಿ ಮಹಾರಾಜ, ಅವನ ಹೃದಯವನ್ನು ಗೆದ್ದ ಚೋರಿ ನೀನು ಚಕೋರಿ. ಕುಣಿ ಕುಣಿತ ನಲಿ ನಲಿತ ಈ ವೇದಿಕೆಗೆ ನೀನು ಬರಬೇಕು, ಹಾರಿ ಹಾರಿ ಹಾರಿ. ಮಾಡಿದ ಚಪ್ಪಾಳೆ. ಅವರೇ, ಬಹುಶಃ ಈ ಸಾಂಗ್ ನಿಮಗೆ ಹೇಳಿ ಮಾಡಿಸ್ದಂಗಿತ್ತು ರೀ. ಯಾಕಂದ್ರೆ ಒಂದು ಟ್ರಯಲ್ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ, ಈಗ ಪೂರ್ತಿ ಪಿಕ್ಚರ್ ನೇ ನೋಡೋಣ ಅಂತ ಗಿಚ್ಚಿ ಗಿಲಿಗಿಲಿ ಕರ್ಸಿದ್ವಿ. ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಬಲೆ ಚಪ್ಪಾಳೆ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ಕಾರ ಮನಸ್ ಅವ್ರೆ. ಅಲ್ಲ, ಅವ್ರಿಗೆ ಡ್ರೆಸ್ ಕೊಟ್ಟಿಲ್ಲ, ಸೀರೆ ಉಡ್ಸೋರು. ಸರ್ ನಾನು ಸೀರೆ ಹಾಕಿದ್ರೆ ತುಂಬಾ ಹೊಡಿತೀನಿ, ಡ್ರೆಸ್ ಹಾಕಿದ್ರೆ ಎಲ್ಲಿ ನೆಗ್ದೆಲ್ಲ ಹೊಡೆದು ಬಿಡ್ತೀನೋ ಅಂತ ಸೀರೆಯಲ್ಲೇ ಕಳಿಸಿದ್ದಾರೆ. ನೀನ್ ಏನಕ್ ಬಂದಿದ್ಯಾ? ಏನ್ ಮಾತಾಡ್ತಾ ಇದೀಯಾ? ನಾನ್ ತುಕಾಲಿಗೆ ಹೊಡಿಯಕ್ ಬಂದಿದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ನಿಮ್ ಯಜಮಾನ್ರು ಕಷ್ಟಪಟ್ಟು ಟಾಸ್ಕ್ ಆಡಿ ದಿನಾಗ್ಲೂ ಬೀಮ್ ಬ್ಯಾಗ್ ಮೇಲೆ ಕೂತು ಟಾಸ್ಕ್ ಮಾಡಿ 6th ಪ್ಲೇಸ್ ಬಂದಿದ್ದಾರೆ. ಎಷ್ಟು ಖುಷಿಯಾಗಿದೆ. ಯಾರು ಈ ಮುಖನ ಸರ್ ಕಷ್ಟಪಟ್ಟಿದ್ದು? ಎಲ್ರು ನೆಗದಾಡ್ಕೊಂಡು ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಹೊಡೆದಾಡ್ಕೊಂಡ್ ಬಂದ್ರೆ ಇವ್ನ್ ತೆಳ್ಕೊಂಡೇ ಬಂದ ಕಪ್ಪರಿಗೂ. ಇದು ಬೇಕಾಗಿರೋದು. ನಿನ್ಗೆ ಇದೇ ಬೇಕಾಗಿರೋದು. ಕಂಡರ್ ಮನೆ ಕತೆ ಅಂದ್ರೆ ಹೆಂಗ್ ಉಳ್ಳಾಡ್ಕೊಂಡ್ ಹೋಗ್ತೀಯ ನೋಡು. ಅಪ್ಪ ತಾವ್ ಮಾಡಿದೇನಪ್ಪ ಅಲ್ಲಿ? ತಾವ್ ಮಾಡಿದೇನ ಕುತ್ಕೊಂಡು? ಗೊತ್ತಾಯ್ತಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿಯೋಕೆ ಅದೇ ಕೇಳಿದ್ರೆ ನೀವು? ಇವತ್ತು ಕಣ್ಣು ಮುಚ್ಕೊಂಡು ಹೆಂಗೆ ಬಾರ್ದ ಅಂದ್ರೆ ಅವನು ಒಂದು ಹುಡುಗಿ ಬರ್ತಾರೆ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ ತಬ್ಕೊಂಡಿದ್ದು. ನಾನು ಹಂಗ್ ಮಾಡ್ತೀನ ಚಿನ್ನೆ, ನೀನ್ ಹೇಳು. ಡವ್ ಮಾಡ್ಬೇಡ, ಮುಚ್ಚಲೆ ನೀನ್ ಹಂಗೆ ಮಾಡೋದು. ಅಮ್ಮ ಮಾನಸ ಅವ್ರೆ, ನೀನು ಬಂದಾಗೆಲ್ಲ ನಿನ್ ಗಂಡನ್ ಹೊಡಿಯೋದ್ರಲ್ಲೇ ಇದ್ರೆ ಪಾಪ ಅವನ್ ಗತಿ ಏನಮ್ಮ ಆಗ್ಬೇಕು? ಸರ್ ನಾನು ಬೇರೆ ಮಾತೇನು ಅಲ್ಮ, ಹೊಡಿಯೋದ್ರಲ್ಲೇ ಇದೆಯಲ್ಲ, ಯಾಕಂತ ತಪ್ಪು ಮಾಡೋನೆ ಅಂತ ಏನು ಅಂತ. ಹುಟ್ಟು ಕಂಜೂಸ್ ಬುದ್ಧಿ ಸರ್. ಒಂದ್ ಊಟ ಕೊಡ್ಸಲ್ಲ, ಒಂದು ಬಟ್ಟೆ ಕೊಡ್ಸಲ್ಲ ಸರ್. ಊಟ ಕೊಡ್ಸಲ್ಲ. ಇನ್ನೊಂದ್ಸಲ ಹೇಳು. ಊಟ ಕೊಡ್ಸಲ್ಲ. ನಿನ್ನ ನೋಡ್ಕೊಂಡು ಹೇಳು. ಇದು ನಮ್ಮ ಅಪ್ಪ ಸಾಕಿರೋದು ಸರ್, ನನ್ ಗಂಡ ಅಲ್ಲ. ಅಲ್ಲ, ಒಬ್ಬ ಹೆಣ್ಮಕ್ಳು ದಪ್ಪ ಇದಾರೆ ಅಂತಂದ್ರೆ ಗಂಡನ್ ಮನೆ ಊಟ ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮನ ಮನೇಲೂ ಊಟ ಇರುತ್ತೆ. ಸರ್ ನಮ್ಮ ಅಪ್ಪ ಸಾಕಿರೋದು ಸರ್. ನೀವ್ ಹಾಕಿದ ಸಾಂಗ್ಗೂ ಅವ್ರು ಸಿಂಪಲ್ ಆಗಿ ಬಂದಿದ್ದಕ್ಕೂ ನನಗೆ ಅನ್ಸ್ಲಿಲ್ಲ. ಕರೆಕ್ಟ್ ಅಣ್ಣ. ಆ ಫೋರ್ಸ್ ಅಲ್ಲಿ ಆ ಇಮೇಜ್ ಅಲ್ಲಿ ಬರಕ್ ಹೇಳು, ಆವಾಗ ನಾ ಅವ್ರು ಮಾತಾಡೋದ್ರಲ್ಲಿ ಒಪ್ಕೋತೀನಿ. ಈಗ ಅದೇ ಫೋರ್ಸ್ ಅಲ್ಲಿ ಬರ್ತೀನಿ ಸರ್. ನೋಡೋಣ ನಿನ್ನ ಟ್ಯಾಲೆಂಟ್ ನ. ಈಗ ಇದು ಮಾಂಸ ತಿನ್ನ ಹುಲಿನ, ಹುಲ್ ತಿನ್ನ ಹುಲಿನ ನೋಡೋಣ. ಇದು ಸ್ವಂತ ತಿನ್ನೋ ಹುಲಿ.
ನಿಜವಾಗ್ಲೂ ನಿಮ್ಮ ಜೋಡಿ ಅಮೇಸಿಂಗ್ ಜೋಡಿ ಕಣೆ. ಹೌದು. ಒಂದು ಟಾಸ್ಕ್ ಇದೆ, ಹಾ ಆ ಟಾಸ್ಕ್ ನ ನಿಮಗೋಸ್ಕರನೇ ಡಿಸೈನ್ ಮಾಡಿದೀವಿ ನಾವು. ಹೌದಾ? ಶ್ರುತಿ ಮೇಡಮ್ ನಾನು ಕುತ್ಕೊಂಡು ಡಿಸೈನ್ ಮಾಡಿದೀವಿ. ಹೌದಾ? ಹೌದು, ಪ್ರಾಪರ್ಟಿ ಬರ್ಲಿ ಅಂತ ಹೇಳು. ಪ್ರಾಪರ್ಟಿ ಬರ್ಲಿ. ಅಣ್ಣ, ಸಾಧು ಅಣ್ಣ. ನೀನ್ ಹೆದರ್ಕೋಬೇಡ, 3 ವರ್ಷದಿಂದ ಇದೇ ಒದೆ ತಿಂತಿರೋದ್ ನೀನು. ಗ್ಲೌಸ್ ಹಾಕೊಳ್ಳಿ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಂದು ಟಾಸ್ಕ್ ನಡೆಯುತ್ತೆ, ಕಳಪೆ ಉತ್ತಮ ಅಂತ ಕೊಡ್ಬೇಕಾಗತ್ತೆ. ಈಚೆ ಕಡೆ ಇದ್ದಾಗ ನೀ ಏನೇನ್ ಅನುಭವಿಸ್ತೆ ಎಲ್ಲಾ ರೀಸನ್ ಅನ್ನ ಹೇಳಿ ಯಾಕೆ ಕಳಪೆ ಅಂತ ಒಂದೊಂದು ರೀಸನ್ ಕೊಡ್ಬೇಕು, ಒಂದೊಂದು ಏಟ್ ಹೊಡಿಬೇಕು. ನೀನೇ ಹಿಡ್ಕೊ, ನೀನೇ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೋತಾ ಇದ್ದೀನಿ. ಇದು ಬಿಗ್ ಬಾಸ್ ಎಲ್ಲ ಗಿಚ್ಚಿಗಿರಿಗಿಲಿ. ಸರ್ ಮೊದಲನೇ ರೀಸನ್ನೇ ಯಾವ ಶೋ ಅಲ್ಲಿ ಇದ್ದೀನಿ ಅನ್ನೋದು ಗೊತ್ತಿಲ್ಲ ಇರೋದು. ಏ ಅಣ್ಣ, ನಿಜವಾದ ಹೊಡಿತಾವಳೆ. ಡೇ ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡು ಅದಕ್ಕೆ. ನಾನು ಹೇಳ್ತೀನಿ ಇರು. ಹಲೋ, ಅದೇ ಸ್ಕಿಲ್ ನಿಮ್ಮ ಹತ್ರನೂ ಇದೆ ತಾನೆ? ಏ ಟೈಪ್ ಬಿದ್ದಿಲ್ಲ ಅನ್ನೋ ತರ ಆಕ್ಟ್ ಮಾಡಿ. ಸೀಸನ್ 2 ಅಲ್ಲ ಸರ್, ರೀಸನ್ 2. ರೀಸನ್ 2 ತುಂಬಾ ಕಂಜೂಸ್ತನ. ರೀಸನ್ 3 ಇವಾಗ ನೀವೇ ಹೇಳಿದ್ರಿ, ನನಗಿಂತ ಮುಂಚೆ ಯಾರೋ ಹುಡ್ಗಿ ಬಂದ್ರು ಬಾರಿ ತಪ್ಕೊಂಡ್ ಮುದ್ದಾಡಿದ್ರು ಅಂತ. ಹೌದು. ಯಾಕೆ ಮನೇಲಿ ನಾನಿಲ್ವಾ? ಆ? ಏ ಅಮ್ಮ, ಏನು ಈ ಟಾಸ್ಕ್ ಬೇಕಾ ಅಣ್ಣ? ನಾನ್ ಜಾಸ್ತಿ ತಲೆಗೆ ಯಾಕೆ ಕೊಡ್ತಿದ್ದೀನಿ ಅರ್ಥ ಮಾಡ್ಕೊ. ಯಾಕೆ? ನಿಂದು ನರ ಒಂದ್ ಸ್ವಲ್ಪ ಲೂಸು, ಈಗ್ಲಾದ್ರೂ ಸರಿಯಾಗುತ್ತೇನೋ ಅಂತ ಟ್ರೈ ಮಾಡ್ತಾ ಇದೀನಿ. ನರ ಲೂಸ್ ಇದ್ರೆ ಅಲ್ಲಿ ಕೊಡಬಾರ್ದಮ್ಮ, ಬಾ ಇಲ್ಲಿ. ಅದು ತಲೆ ಬ್ರೈನ್ ನರ ಲೂಸು. ಬ್ರೈನ್ ನರ ಲೂಸ್ ಬೇಕಾಯ್ದು, ನಾನೇ ಕರ್ಕೋಬೇಕು ಮನೆಗೆ. ಉತ್ತಮ ಹೋಲಿ ಸರ್, ಲಾಸ್ಟ್ ಉತ್ತಮ ಕೊಡ್ತೀನಿ ಬಿಡಿ ಸರ್. ಹೌದಾ? ಸಾಕಲ್ಮ. ರೊಮ್ಯಾಂಟಿಕ್ ಸೀನ್ ಬರ್ಸಿ. ಗೊತ್ತೇ ಇಲ್ಲ ಮೇಡಮ್, ರೊಮ್ಯಾಂಟಿಕ್ ಗೊತ್ತೇ ಇಲ್ಲ, ಅಷ್ಟು ಡೀಪ್ ಆಗಿ ಮುಖ ನೋಡಿ. ಹೊಡಿವಾಗ ಇರುವಂತ ಇನ್ವಾಲ್ವ್ಮೆಂಟ್, ಇಷ್ಟು ಪ್ರೀತಿಯಾಗಿರೋ ಸಾಂಗ್ ಹಾಕಿದ್ರೆ ಇಬ್ರಲ್ಲೂ ಇನ್ವಾಲ್ವ್ಮೆಂಟೇ ಇಲ್ವಲ್ಲ ತುಕಾಲಿ. ನೋಡಿ ಮೇಡಮ್ ಮಗ. ಸಂತು ನಿನ್ನಲ್ಲಿ ಇನ್ವಾಲ್ವ್ಮೆಂಟ್ ಖಂಡಿತ ಇತ್ತು. ಈ ಸೀಸನ್ ಅಲ್ಲಿ ನಂಗೆ ಯಾರು ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ನನ್ನ ಭಾಗದ ದೇವ್ರು ಕನ್ನಡ ನೀವು. ಸಾರ್ ಇವ್ನು ಹೇಳೋದು ಯಾವ್ದು ನಂಬೇಡಿ. ಬೆಣ್ಣೆ ಎಲ್ಲರೂ ಕೈಯಲ್ಲಿ ತಂದು ಇವ್ನು ಅಂಡೆಲ್ಲೇ ತಂದು ಬಿಡ್ತಾನೆ. ಹೌದು ಸರ್, ಬೇಕಾದ್ರೆ ಹೇಳಕ್ಕಾಗಲ್ಲ. ನಾಳೆಯಿಂದ ಬೆನ್ ಬ್ಯಾಗ್ ಹಾಕೊಂಡ್ಬಂದು ಇಲ್ಲಿ ಕೂತ್ಕೊಂಡು ನಿಮ್ ಬಗ್ಗೆನೂ ಮಾತಾಡ್ದ ಇವನು ಅಂತಾನೆ ಅವನು. ನೀನು ತಲೆ ಕೆಲ್ಸ್ಕೊಬೇಡ, ಲೇಡೀಸ್ ಯಾವತ್ತಿದ್ರು ಲೇಡೀಸ್ ಪರನೇ ಇರ್ತಾರೆ. ಹೌದಾ? ನಾವು ನಿಮ್ ಪರ ಇದ್ದೀವಿ. ಕೋಮಲ್ನ ಕೇಳಿ ಯಾರ ಪರ ಅಂತವ್ರು ಹೇಳಿ ಈಗ. ಅಡ ಅವ್ರ ಪರ ಅಂತವ್ರೆ. ಅವರು ಒಂದೊಂದು ಸ್ಟೆಪ್ಪು ನೀವು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಆ ಮುಗ್ಧತೆಯಿಂದ ಕಲಿತಾ ಇದ್ರಲ್ಲ, ಎಲ್ಲಾ ಮಾಡೋದು ಹೊಟ್ಟೆಗಾಗಿ ಅಂತ. ಇಲ್ಲಿ ಏನೇ ಮಾಡಿದ್ರು ಕೂಡ ನಿಮ್ಮಿಬ್ಬರಲ್ಲಿ ಒಂದು ಅನ್ಯೋನ್ಯತೆ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವು ಏನೇ ಮಾಡಿ, ನೀವು ಜಗಳ ಆಡಿ ಹೊಂದಾಣಿಕೆ ಮಾಡಿ ಅದು ನಮ್ಮನ್ನ ಸಂತೋಷ ಮಾಡಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮಿಬ್ಬರಲ್ಲಿ ಆ ಪವಿತ್ರ ಪ್ರೇಮ ಇದೆ. ಫಾರ್ ದಟ್ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಇಷ್ಟೆಲ್ಲ ಕಳಪೆ ಹೇಳ್ದಿಲ್ಲಮ್ಮ, ಒಂದು ಉತ್ತಮ ಹೇಳಮ್ಮ ನಿಮ್ಮ ಯಜಮಾನ್ರ ಬಗ್ಗೆ. ಒಂದು ಉತ್ತಮ ಇದೆ ಸರ್, ಒಂದೇ ಇರೋದು. ಒಂದೇ. ಇಷ್ಟೆಲ್ಲಾ ಹೊಡೆದ್ರು ನನ್ ಬಿಟ್ಟು ಹೋಗ್ದಾಗ ನನ್ ಜೊತೆನೆ ಇರೋದು. ನನ್ಗೆ ಯಾಕೋ ನನ್ನ ಹೆಂಡತಿನ ಬಿಟ್ಟೋಗಕ್ ಮನ್ಸಾಗ್ತಾ ಇಲ್ಲ. ಆಕ್ಚುಲಿ ಇರು, ಜಡ್ಜಸ್ ಹತ್ರ ನಿನ್ನ ಭವಿಷ್ಯ ಅಲ್ಲಿ. ಕರೆಕ್ಟ್. ಈಗ ಆ ಉತ್ತರ ಜಡ್ಜಸ್ ಹತ್ರ ಇದೆ. ಮಾನಸ ಅವ್ರಿಗೆ ಮೆಂಟರ್ ಯಾರು ಆಗ್ತಾರೆ ಅನ್ನುವ ಹೆಸರು ಇಲ್ಲಿದೆ. ಆಕ್ಚುಲಿ ನಾನ್ ತೆಗಿಯೋದಕ್ಕಿಂತ ತುಕಾಲಿ ಅವ್ರೆ ಬನ್ನಿ, ನೀವೇ ಬನ್ನಿ. ಆಲ್ ದ ಬೆಸ್ಟ್.
ಹೆಸರು ಹೇಳಪ್ಪ. ಮೊದ್ಲು ಹೆಸರು ಹೇಳಿ ತುಕಾಲಿ ಅವರೇ. ಹೆಸರು ಸಿಗ್ನೇಚರ್ ಅಲ್ಲಿ ತೋರಿಸ್ತೀನಿ ನೋಡಿ. ವಿನೋದ್ ಗೊಬ್ಬರಗಾಲ. ಹೆಣ್ಣು ಹುಲಿ ಏನ್ ಬಂದೇಟ್ಗೆ ನನಗೆ ಭಯನೇ ಆಗೋಯ್ತು. ಅವನ ಮನೇಲಿರೋ ಹುಲಿ ಎತ್ತಂದು ನನ್ನ ಮನೆಗೆ ಆ ಕಡೆ ಬಿಡ್ತಾ ಇದೀಯ. ನಿಂಗೆ ಗೊಬ್ಬರ ಸಿಕ್ಕಿದ ಖುಷಿ ಇದೆಯಾ? ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್. ನಿಮ್ಗೆ ಗುರುಗಳಾಗಿ ಇನ್ಮೇಲೆ ಗೊಬ್ಬರ ಹೂವ ಬೇರೆ ಅರ್ಥ ಕೊಡ್ತಾರೆ, ಇರೋ ನಿಮಿಷ. ಇನ್ಮೇಲೆ ಗುರುಗಳಾಗಿ ನಿನಗೆ ಗೊಬ್ಬರಗಾಲ ಎತ್ತ ಕೈಯೇ. ಬಾ ನೋಡ, ಇನ್ಮೇಲೆ ಸಂತು ನಿನ್ ಗಂಡ ಅಲ್ಲ, ನಾನ್ ನಿನ್ನ ಗುರುಗಳು ಅಂತ ಹೇಳಕ್ ಬಂದೆ. ಓಕೆ, ಅವನ್ನ ಮರ್ತ್ ಬಿಡು. ಏನಪ್ಪ ನಿಂಗೆ ಸಂತೋಷ ಇದೆಯಾ? ಸರ್ ನಾನೊಬ್ಬ ಅನಾಮಿಕ ಸರ್. ಸರ್ ನಿಜವಾಗ್ಲೂ ಇಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಇವ್ರು ಯಾರು ಸರ್ ಇವರು? ಒಳ್ಳೇದಾಯ್ತು ಅಂತ ಅವನು. ಏನೋ ಮಾಡಲು ಹೋಗಿ ಏನೋ ತಂದು ಕೊಟ್ಟಲ್ಲಪ್ಪ ಕೈಗೆ. ತುಕಾಲಿ ಒಂದೇ ನಿಮಿಷ ಮೇಡಮ್. ನೀವಿಬ್ರು ತುಂಬಾ ಒಳ್ಳೆ ಜೋಡಿ. ಹೌದು. ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಪ್ರೀತಿ, ಮಾನಸ ಅವರಿರುವಂತಹ ಮುಗ್ಧತೆ ನನಗೆ ತುಂಬಾನೇ ಇಷ್ಟ. ಇಷ್ಟೊತ್ತು ನೀವೇನೇ ತಮಾಷೆಯಾಗಿ ಮಾಡಿದ್ರು ಪ್ರೀತಿಯಿಂದ 2 ಮಾತು ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಮದುವೆ ಆದ್ಮೇಲೆ ಸುಮಾರು ಜನ ಗಂಡಂದ್ರು ಹೆಂಡತಿ ಮೇಲೇನೆ ತಮಾಷೆ ಮಾಡೋದು ಜಾಸ್ತಿ, ಆದ್ರೆ ಹೆಂಡತಿ ಜೊತೆನೆ ತಮಾಷೆ ಮಾಡೋರು ತುಂಬಾ ಕಡಿಮೆ ಇದ್ದಾರೆ. ಆ ಸಾಲಲ್ಲಿ ನೀವಿದ್ದೀರಾ ತುಕಾಲಿ ಅವರೇ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರನ್ನು ನೋಡೋದಕ್ಕೆ. ಒಂದೇ ನಿಮಿಷ. ಐ ಲವ್ ಯು ಚಿನ್ನು. ಓ ಮೈ ಗಾಡ್. ನಿನ್ ಗಂಡ ನೀನ್ ಇಲ್ಲ ಅಂದ್ರೆ ವರ್ಕೇ ಆಗಲ್ಲ. ಅವ್ನ್ ಕಾಮಿಡಿ ನಗದೆಲ್ಲ ನೀನ್ ಇಲ್ಲ ಅಂದ್ರೆ ಈಗ ಗೊತ್ತಾಯ್ತು. ಈ ಕ್ಯಾರೆಕ್ಟರ್ ನ ಟೋಟಲ್ ಚೇಂಜ್ ಮಾಡು ಗೊಬ್ಬರ. ಓಕೆ ಸರ್. ಆಮೇಲೆ ಮಾನಸ ಅವ್ರಿಗೆ ನಿಮ್ಗೆ ಒಂದ್ ಸಣ್ಣ ಎಚ್ಚರಿಕೆ ಕೊಡ್ತೀನಿ. ಗೊಬ್ಬರಂಗೆ ಹೆಣ್ಮಕ್ಳನ್ನ ನೋಡಿದ್ರೆ ತುಂಬಾ ಒಳ್ಳೊಳ್ಳೆ ಟೈಟಲ್ ಜ್ಞಾಪಕ ಬರುತ್ತೆ. ಗುಡ್ಡೆ ಮಾಂಸ, ಬುಲ್ಡೋಸರು, ಈ ತರ ಎಲ್ಲ ಟೈಟಲ್ ಕೊಡ್ತಾನೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮಾನಸ. ಆ ತರ ಏನಾರ ಹೆಸರು ಕೊಟ್ರೆ ತುಕಾಲಿನೂ ಒಂದೇ ಗೊಬ್ಬರನೂ ಒಂದೇ ಮನಸ್ಬಿಟ್ಟು ಅರದ್ ಬಿಡ್ತೀನಿ ಅಷ್ಟೇ. ಅದಮ್ಮ ಈ ಸೀಸನ್ ಕಂಟೆಸ್ಟೆಂಟ್ ಆಗಿ ಮಾನಸ ಅವರ ಮೆಂಟರ್ ಆಗಿ ಗೊಬ್ಬರಾಗೆ ಬರ್ಲಿ ಚಪ್ಪಾಳೆ. ನಮಸ್ತೆ ಜಡ್ಜಸ್, ನಮಸ್ತೆ ಸೀನಿಯರ್ಸ್, ಹಾಗೆ ಪ್ರೇಕ್ಷಕರೇ ನಮಸ್ಕಾರ. ಹಾಗೆ ನನ್ನೆಲ್ಲ ಹೃದಯವಾಸಿ ಕನ್ನಡಿಗರಿಗೆ ನಿಮ್ಮ ಪ್ರೀತಿಯ ಕರಿಬಸವ ತಡಕಲ್ ಮಾಡುವ ದೀರ್ಘದಂಡ ನಮಸ್ಕಾರಗಳು. ಎಲ್ರು ಸಿನಿಮಾದಾಗ ನಾಯಕ ನಟ ಅಂತಿರ್ತಾರ. ಏನಪ್ಪ ಮಂಜಣ್ಣ, ನಾಯಕ ನಟ ಅಂತ ಇರ್ತಾರಲ್ರಿ. ಅದ್ರ ಸಲುವಾಗಿ ನಾನು ಗಾಯಕ ನಟ ಆಗ್ಬೇಕಂತ ಬಂದಿನ್ರಿ. ಅದಕ್ಕೆ ಒಂದು ವೇದಿಕೆ ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟೈತೆ. ಈಗ ನಾನು ಇಷ್ಟು ದಿವಸ ನಾನು ಕನ್ನಡ ಕೋಗಿಲಿಗಿದ್ದಾಗ ಹಾಡುಗಳನ್ನ ಕಾಮಿಡಿಯಾಗಿ ಬರೆದು ಜನಗಳನ್ನ ನಗಿಸ್ತಾ ಇದ್ದೆ. ಇವತ್ತು ಫುಲ್ ಫ್ಲೆಡ್ಜ್ ಒಂದು ಸಂಪೂರ್ಣ ಹಾಡು ಉತ್ತರ ಕರ್ನಾಟಕ ಭಾಷೆದಾಗ ಕಾಮಿಡಿ ಜಾನರಲ್ ಮಾಡಿದ್ರೆ ಹೆಂಗಿರ್ತದ ಅನ್ನೋದೊಂದು ಸಾಂಗ್ ಮಾಡೀನ್ರಿ ಮೇಡಮ್. ಗಾರೆ ಕೆಲಸ ಮಾಡೋ ಹುಡುಗ ಅಂದ್ರೆ ನಾನು ಊಟ ಮಾಡಿ ಕೇಸಿ ಮಧ್ಯಾಹ್ನ ಮರಳ ಮೇಲೆ ಮಕ್ಕಂಡಿರ್ತೀನಿ ಸರ್ ಉಸಿಗಿನ ಮ್ಯಾಗ. ಅವನು ಕನ್ಸಲ್ಲಿ ಎಲ್ಲಿಗೆ ಹೋಗ್ಬಿಡ್ತಾನ, ಮರಳನ ಗೋವಾ ಬೀಚ್ ಅನ್ಕೊಂಡು ಗೋವಾಗ ಹೋಗ್ಬಿಡ್ತಾನ. ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಕಣ್ಣು ಬಿಟ್ರೆ ಒಳ್ಳೆ ಫಾರಿನ್ ಹುಡುಗಿ ನೋಡ್ತಾನ ಸರ್. ನೋಡಿದ್ದೆ ತಡ, ಬರೀಲಿ ಅವ್ನು ತಂದ್ಬಿಟ್ಟು ಅವ್ರ ಎಲ್ರು ದೋಸ್ತರನ್ನ ಕರ್ಕೊಂಡು ಈ ಹಾಡಲ್ಲಿ ಮಾಡ್ತಾನೆ. ಕೊನೆಗೆ ಆ ಹುಡುಗಿ ಸಿಗ್ತಾಳ ಇಲ್ವಾ, ಇದು ಕನಸ ನನ್ಸ ಅನ್ನೋದನ್ನ ಈ ಹಾಡಲ್ಲಿ ಹೇಳ್ತೀನಿ. ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿ. ರೆಡಿ? ಓಕೆ ಓಕೆ ಓಕೆ. ಇಲ್ಲೇ ಸಿದ್ಧ ನೋಡಲೇ ಲೆವಕ್ಕೆ ಬಂದೊಳಗ ಅಬ್ಬಾ ಬಾ 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 ಏನ್ ಚಂದ ಅಪ್ಪ. ಏನ್ ಬಸ್ ಕರೀಲೇ, ಬರ್ರಿ ಲೇ ನಿಮ್ಮ ಮೌನ್ ಜಲ್ದಿ ಬರ್ರಿ.
ಇಲ್ಲೇ ನಮ್ ಜವಾರಿ ಮಂದಿಗೆ ಒಂದ್ಸಲಿ ಜೋರ ಚಪ್ಪಾಳೆ. ಏ ಕರೆಗಳ ಹತ್ತೀನಿ, ಮಸ್ತ್ ಇತ್ಪಾ. ಏಯ್ ಥ್ಯಾಂಕ್ಸ್ ಅಣ್ಣ. ಭಾರಿ ಚಲೋ ಐತ್ಪಾ. ನೀನೇ ಬರ್ದಿಯೇನ? ಹ್ಞೂ ಅಣ್ಣ, ನಾನು ಬರೋದು ನಾನು ಕಂಪೋಸ್ ಮಾಡಿದ್ದೆ ಆಡಿದ್ದು. ಯಾವ ಮುಂಜಾನೆ ಮಾಡಿಯಾ ಇಲ್ಲ ಇಲ್ಲ ಅಣ್ಣ, ಮಲಗೋ ಮುಂದೆ ಮಾಡಿದ್? ಯಾವ ಮಾಡಿದ್ದಿ? ಮಾಡಿದ್ದೆ ಅಣ್ಣ, ಹಂಗೆ ಸುತ್ತಮುತ್ತಲಿಂತವ್ರೆಲ್ಲ ಬಳಗ ಇರ್ತದಲ್ಲ ಇಂಥವ್ರು ನೋಡಿ ಮಾಡಿದ್ದು. ನಿಜವಾಗ್ಲು ನಮ್ಮ ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿ ವೇದಿಕೆ ಮೇಲೆ ಈ ಮಾತು ಹೇಳ್ತಾ ಇದೀನಿ. ಈ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ಲಮ್ಮ, ಸಿಕ್ಕಾಪಟ್ಟೆ ವೈರಲ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್ ಟು ಗಿಚ್ಚಿ ಗಿಲಿ ಗಿಲಿ ಥ್ಯಾಂಕ್ ಯು ಅಣ್ಣ. ಸೀಸನ್ 3. ಈಗ ಸಿಂಗರ್ ಕೋಟಾ ಇಂದ ನಮ್ಮ ಕರಿ ಬಸವ ಅವರು ಈ ಸೀಸನ್ಗೆ ಎಂಟ್ರಿ ಕೊಟ್ಟಾಗಿದೆ. ಆದ್ರೆ ನಿಮ್ ಸಿಂಗಿಂಗ್ ಸಖತ್ತಿತ್ರಿ, ಚಲೋ ಐತ್ರಿ. ನಿಮ್ಮ ಒಂದು ಪ್ರೆಸೆನ್ಸ್ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ನಮ್ಮ ಜಡ್ಜಸ್ ನೇ ಕೇಳ್ಬೋಣ. ಸರ್ ಖಂಡಿತ. ಬಯರ ಏನ್ ಹೇಳ್ತೀರಿ ಮತ್ತ? ಅಗ್ದಿ ಸೂಪರ್ ಡೂಪರ್ ಇತ್ತು ನೋಡ್ರಿ. ಥ್ಯಾಂಕ್ಸ್ ಮೇಡಮ್. ಗಿಚ್ಚ ಫುಲ್ ಬೆಂಕಿ. ಎಷ್ಟು ಚಲೋ ಹಾಡಿರಿ. ಆಮ್ಯಾಗ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬರ್ತಾರ, ಅವ್ರ ಒಂದು ಹಾಡು ಬರೀತಾರ ಅಂದ್ರ ನಮ್ಗೆ ಅದ ಖುಷಿ ನೋಡ್ರಿ. ಪ್ರಾದೇಶಿಕ ಜನರು ಒಂದು ಜಾನಪದ ಹಾಡನ್ನ ಬರೀತಾರ, ಅದನ್ನ ಹಿಟ್ ಮಾಡ್ತಾರ ಅಂದ್ರ ಅದು ನಮ್ಮ ಉತ್ತರ ಕರ್ನಾಟಕದ ಮಂದಿ. ಸತ್ಯವಾದ ಮಾತು. ಸಾಹಿತ್ಯ ಯಾರು ಬರ್ದಾರ್ರಿ? ಮೇಡಮ್ ನಾನೇ ಬರ್ತೀನಿ ಮ್ಯೂಸಿಕ್. ಅದಕ್ಕೊಂದ್ ಚಪ್ಪಾಳೆ ಬರಿಲ್ಲಪ್ಪ, ಸಾಹಿತ್ಯಕ್ಕೆ ಒಂದ್ ಚಪ್ಪಾಳೆ ಬರಿ. ಇವರೇ ಬರ್ದು ಇವರೇ ಕಂಪೋಸ್ ಮಾಡ್ಯಾರ. ನೀವ್ ಈ ವೇದಿಕೆ ಮೇಲೆ ಇರೋದಕ್ಕೆ ನಾನು ಈ ಡೈರೆಕ್ಷನ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಈ ತರದ ಪ್ರತಿಭೆಗೆ ಈ ತರದ ಒಂದು ವೇದಿಕೆ ಸಿಗ್ಲೇಬೇಕು. ಸಿಕ್ಕ್ರೆ ಮತ್ತೊಂದಿಷ್ಟು ಎತ್ತರಕ್ಕೆ ಬೆಳಿತೀರಿ. ಹೌದು, ನೀವು ಬೆಳೆಯೋದ್ರ ಜೊತೆಗೆ ಅಲ್ಲಿರುವಂತಹ ಒಂದು ಜನಪದ ಸೊಗಡು ಏನೈತಿ ಅದನ್ನು ಕೂಡ ಬೆಳೆಸ್ತೀರಿ. ಚಲೋ ಆಯ್ತು, ನೀವೊಬ್ರು ಸಿಂಗರ್ ಅದಿರಿ. ಈ ವೇದಿಕೆ ಮೇಲೆ ಬಂದ ಮ್ಯಾಗ ಒಬ್ಬ ಒಳ್ಳೆ ಆಕ್ಟರ್ ಆಗ್ಲಿ ಅಂತ ನಿಮ್ಗೆ ಹೇಳ್ತೀನಿ ನಾನು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಈ ಕರೆ ಹೇಳ್ತೀನಿಪ್ಪ ತಮ್ಮ. ಅಣ್ಣ ಹೇಳೋಣ. ನನಗೆ ಯಾವಾಗ್ಲೂ ಮನ್ಸಿಗೆ ಇದು ಬರ್ತಿತ್ತು. ಮತ್ತ ಅಣ್ಣ ಎಲ್ಲ ಬೇರೆ ಮಂಗಳೂರು ಮಂದಿ ಬರ್ತಾರೆ, ಮಂಡ್ಯ ಮಂದಿ ಬರ್ತಾರೆ, ಎಲ್ಲ ಮಂದಿ ಬರ್ತಾರೆ, ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾಕೆ ಬರವಲ್ರು ಅಂತ ನಂಗೆ ಬಾಳ ಬೇಸರ ಆಗಿತ್ತು. ಮತ್ತ ಇವತ್ತು ನಮ್ಮ ವೇದಿಕೆ ಮೇಲೆ ಉತ್ತರ ಕರ್ನಾಟಕ ಜವಾರಿ ಕನ್ನಡ ಬರ್ಲೇ. ಕೋಮಲ್ ಸರ್, ಆನ್ ದ ಸೀರಿಯಸ್ ನೋಟ್, ಸಡನ್ ಆಗಿ AR ರೆಹಮಾನ್, ಕುನ್ನಲ್ ಗಾಂಜಾವಾಲ ಒಟ್ಟಿಗೆ ಸ್ಟುಡಿಯೋಗೆ ಬಂದಂಗಾಯ್ತು. ಸೂಪರ್ ಆಗಿತ್ತು ನಿಮ್ಮ ವಾಯ್ಸ್. ಒಂದ್ ರೇಂಜ್ ಅಲ್ಲಿ ಅಲ್ಲು ಅರ್ಜುನ್ ತರನು ಕಾಣಿಸ್ತಾ ಇದೀರಾ. ಓಕೆ, ಅಲ್ಲು ಅರ್ಜುನ್ ಇಲ್ಲ ಅಂದ್ರೂ ಅಳಿಯ ಅರ್ಜುನ್ ತರ ಇದೆಯಾ. ಸೂಪರ್ ಆಗಿತ್ತು ನಿಮ್ಮ ಒಂದು ಆಕ್ಟಿಂಗ್ ಪರ್ಫಾರ್ಮೆನ್ಸ್. ನಿಮ್ಗೆ ಯಾವ ಮೆಂಟರ್ ಸಿಗ್ತಾರೆ ನೋಡೋಣ. ಆ ಮೆಂಟರ್ ನಿಮ್ಮಲ್ಲಿರೋ ಸಿಂಗರ್ ಜೊತೆಗೆ ಆಕ್ಟರ್ನು ಆಚೆ ತೆಗೀಲಿ, ಅದ್ಭುತವಾದ ಹೆಸರು ಬರಲಿ, ಸಿಂಗಿಂಗ್ ಸೆನ್ಸೇಷನ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳ್ರಿಪ್ಪ, ನಿಮ್ದ ಕೂಸು ಇಲ್ಲಿ ಮಠ ಬಂದಿದೆ, ಏನ್ ಹೇಳ್ತೀರಿ? ಓ, ಕೂಸು ಎತ್ತಾಡೋ ಸಮಯ. ಬೆಳಿಗ್ಗೆ ತಾನೇ ಹೇಳಿದೆ, ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ನಮ್ಮ ಕನ್ನಡ ಕೋಗಿಲೆಯಲ್ಲಿ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದ್ರು ಅಂತ. ಕರಿ ಬಸವ ಬಂದ ತಕ್ಷಣ ನನಗೆ ಆ್ಯಕ್ಚುಲಿ ಗುರ್ತೇ ಸಿಗಲಿಲ್ಲ. ನಮ್ಮ ಕನ್ನಡ ಕೋಗಿಲೆಯಲ್ಲಿ ಹಾಡುಗಾರನಾಗಿ ತುಂಬಾ ಹೆಸರು ಮಾಡಿದಂಥ ಹುಡುಗ. ನಿಮಗೆ ಎಕ್ಸ್ಟ್ರಾನರಿ ವೇದಿಕೆ ಗಿಚ್ಚಿಗಿಲಿ ಸಿಕ್ಕಿಲ್ಲ. ಇಲ್ಲಿ ಬಸವ ಸರ್, ನಿನ್ನ ಟ್ಯಾಲೆಂಟ್ ನ ನೀನು ತೋರಿಸ್ಲೇಬೇಕು. ಖಂಡಿತ ಸರ್, ಖಂಡಿತ ಸರ್. ಓಕೆ, ಖಂಡಿತ ಸರ್. ನನಗೆ ಬಹಳ ಖುಷಿ ಆಗ್ತಾ ಇದೆ. ಒಬ್ಬ ಸಂಗೀತಗಾರ, ಒಬ್ಬ ಸಾಹಿತಿ ಈ ತರ ಒಂದು ವೇದಿಕೆಯಲ್ಲಿ ಬಂದು ಒಬ್ಬ ಆಕ್ಟರ್ ಆಗಿ ಅದು ಗಿಲಿ ಮಿಂಚೋದು ಇದೆಯಲ್ಲ, ಘಟಾನುಘಟಿಗಳ ಮಧ್ಯೆ ನಮ್ಮ ಬಸವ ಮಿಂಚ್ತಾನೆ, ನಮ್ಮ ಹುಡುಗರೆಲ್ಲ ಸೇರಿ ಮಿಂಚಿಸ್ತಾರೆ. ಖಂಡಿತ ಸರ್, ಅದಂತರ ಸತ್ಯ ಸರ್. ಈ ಅನ್ಯೋನ್ಯತೆ ಬೇಕು ಅಂತ ನಾನು ಹೇಳೋದು. ಖಂಡಿತ ಸರ್. ಇನ್ನ ಸಾಹಿತ್ಯದಲ್ಲಿ ಕಾಮಿಡಿ ತಂದು ಚಿಂದಿ ಬಿಡ. ಖಂಡಿತ ಸರ್. ನಿನ್ನ ಹಾಡುಗಳಲ್ಲಿ ಕಾಮಿಡಿ ತೊಂಬ. ಖಂಡಿತ ಸರ್. ನಿನ್ನ ಆಕ್ಟಿಂಗ್ ನಿನ್ಗೆ ಬಂದೇ ಬರುತ್ತೆ, ಚಿಂದಿ ಉಡಾಯಿಸು ಅಂತ ನಾನು ಅನಿಸ್ತೀನಿ ಸರ್. ಸೂಪರ್ ಸರ್, ಸೂಪರ್ ಸರ್. ಇನ್ನೊಂದು ಹೇಳೋದು ಸಂಧ್ಯಾ ಮರ್ತ್ಬಿಟ್ಟೆ ನೋಡಿ. ಹಾಡು ಅಂದಾಗ ಸಾಹಿತ್ಯಕ್ಕೆ ಬೆಲೆ ಇರುತ್ತೆ. ಮೇಡಮ್ ಹೇಳಿದ್ರ ಕೌಮಲ್, ನೀವ್ ಹೇಳಿದ್ರಿ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿತ್ತು ಅಂತ. ಒಂದು ಟ್ಯೂನು, ಒಂದು ಮ್ಯೂಸಿಕ್, ಅದಕ್ಕೆ ಸಾಹಿತ್ಯ ಬೆರೆಸಿ ಕುಣಿಯೋ ಹಾಡು ಮಾಡ್ತಾರಲ್ಲ, ಇವ್ರು ಇನ್ನೂ ಅಲ್ಲೇ ಇದ್ದಾರೆ. ಇದೆಷ್ಟು ನಿಜವಾದ ಅನ್ಯಾಯ ಅಂತ ನನ್ಗೆ ಅನ್ಸ. ಕರಿ ಬಸವ ಇಷ್ಟೊತ್ತಿಗೆ ಎಷ್ಟೆಷ್ಟು ಆಲ್ಬಮ್ಗಳಲ್ಲಿ ಎಲ್ಲಾದ್ರಲ್ಲೂ ಸೂಪರ್ ಹಿಟ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಾಗಿದೆ ಅವನು. ನಿಜವಾಗ್ಲು ಆಗ್ತಾರೆ 100% ಸರ್. ಈ ವೇದಿಕೆಯಲ್ಲಿ ಬಂದಿರೋರು ಇವತ್ತಿಗೆ ಸೀರಿಯಲ್ ತಗೊಳ್ಳಿ, ಸಿನಿಮಾ ತಗೊಳ್ಳಿ, ಎಲ್ಲರಲ್ಲೂ ಇದಾರೆ. ಇನ್ಮೇಲೆ ಆಲ್ಬಮ್ ಮೇಲೆ ನಿನ್ನ ಮುಖ ಇರ್ತಿತ್ಪಾ, ಮೂರ್ತೈತಿ. ಆಲ್ಬಮ್ ಮಾಡೋ, ವಿಡಿಯೋ ಮಾಡೋ, ಹುಡುಗಿ ನಾನು ಕೊಡ್ತೀನಿ ಈಗ. ರೆಡಿ ಬರ್ಲಿ, ಇನ್ನೊಂದ್ಸಲಿ ಸಾಂಗ್ ಬರ್ಲಿ.
ಸೂಪರ್. ಸರ್ ಫಸ್ಟ್ ಟೈಮು ಸರ್ ನೀವು ಕರಿಬಸ್ಸುಗೋಸ್ಕರ ಬಂದ್ರಿ ಅಂತ ಅನ್ಕೊಂಡೆ. ಈ ಸತ್ಯ ಗೊತ್ತಾಯ್ತಾ ಬ್ಯೂಟಿ ಸಾಧು ಸರ್ ತುಂಬಾ ನಾಟಿ. ಅವನ್ ಹೇಳಿದು ಓಟಿ. ನೆಕ್ಸ್ಟ್ ಅದೇ ಕೇಳೋದವರು ಅಂತ. ಗಿಲಿ ಸೀಸನ್ 3 ಕಂಟೆಸ್ಟೆಂಟ್ ಆಗಿ ಬರುವಂತ ಕರಿಬಸ್ಸು ಅವ್ರಿಗೆ ಮೆಂಟರ್ ಯಾರು ಬರ್ತಾರೆ ಅವ್ರನ್ನ ಫಿಕ್ಸ್ ಮಾಡೋಂಥ ಸಮಯ. ಬಲಿ ಎನ್ವಲ ಪ್ಲೀಸ್. ಸಾಧು ಸರ್ ಈಗ ಇದನ್ನ ನೀವೇ ಕೈಯಾರ ಓಪನ್ ಮಾಡಿ ನಿಮ್ಮ ಶಿಷ್ಯನಿಗೆ ಯಾರು ಮೆಂಟರ್ ಅಂತ ನೀವೇ ಹೇಳ್ಬಿಡಿ ಸರ್. ಎಂದ ಅವಾರ್ಡ್ ಗೋಷ್ಟು. ಒಳ್ಳೇದೇ ಹೆಸರು ಕೊಟ್ಟಿರ್ತಾರೆ. ಮಿಸ್ಟರ್ ನನಗೆ ಹೊರಗಡೆನೂ ಬ್ಯೂಟಿ ಇಲ್ಲ, ಹಾ ಇಲ್ಲಾದ್ರೂ ಬ್ಯೂಟಿ ಕೊಡ್ತಾರೆ ಅಂತ ಅನ್ಕೊಂಡೆ. ಹಾ ಈ ಕೊಟ್ಟವ್ರೆ ನಮ್ ಕರಿ ಬಸವನೇ ಬ್ಯೂಟಿ ಅನ್ಕೋ. ಬೇಕಾದ್ರೆ ಮೀಸೆ ತೆಗ್ಸು, ಅಯ್ಯಯ್ಯೋ. ದಾಡಿ ತೆಗ್ಸು, ಸೀರೆ ಉಡ್ಸು, ಜಾಕೆಟ್ ಹಾಕು, ಏನ್ ಬೇಕಾದ್ರೆ ಹಾಕು, ಚೆನ್ನಾಗಿ ರೆಡಿ ಮಾಡು. ಈಗ ತಾನೆ ಅಲ್ಲು ಅರ್ಜುನ್ ಹಳೆಯ ತರ ಕಾಣ್ತಿದ್ರಂದ್ರಲ್ಲ ಸರ್ ಅವರು. ಇಲ್ಲ ಅವ್ರು ಹೇಳಿದ್ದು ಅಲ್ಲು ಅರ್ಜುನ್ ಇಲ್ಲೂ ಅರ್ಜುನ್ ಅಂತ ಹೇಳಿದ್ರು. ಅದೇ ಹೇಳಿದ್ದು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. Thank you, sir. Thank you. ಸರಿ ರೆಡಿ ಮಾಡಿ ಹುಡುಗನ್ನ. ಬಸವ ಸರ್, ಹೌದು. ನಂದಿ ಹಾ. ಇಬ್ರು ಸೇರಿ ಗೂಳಿ ತರ ಮುನ್ನುಗ್ತೇವೆ ಸರ್. ಚಿಂದಿ ನಂದಿ ಚಿಂದಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.